ಸರ್ ಐ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ದಿ ಏಜ್ ಆಫ್ 6. ನಮ್ಮಪ್ಪ ನನಗೆ ಒಂದೇ ದಿನಾನು ಪಾಠ ಹೇಳ್ಕೊಟ್ಟಿಲ್ಲ. ಇಂಡಿಯನ್ ಡ್ಯಾನ್ಸ್, ಭರತನಾಟ್ಯಂ ಆ್ಯಂಡ್ ಇಂಡಿಯನ್ ಮ್ಯೂಸಿಕ್ ಅಂತ ಹಾಕಿದ್ರೆ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹಾಕಿದ್ರೆ ಹೌಸ್ಫುಲ್ 40 ಇಯರ್ಸಿಂದ ಮ್ಯೂಸಿಕ್ ನೋಡಿಸ್ತಾ ಇದ್ದೀನಿ ಸರ್. 1994 ಐ ಪ್ಲೇಡ್ 4 ಕಾನ್ಸರ್ಟ್ಸ್ ವಿತ್ ರಾಜ್ಕುಮಾರ್ ಸರ್. ಟಿಲ್ ಟುಡೇ ಐ ಆಮ್ ಪ್ಲೇಯಿಂಗ್ ವಿತ್ ಹರಿಹರನ್ ಸರ್. ನಮ್ಮ ಇಂಡಿಯನ್ ಮ್ಯೂಸಿಕ್ ಇಡೀ ಪ್ರಪಂಚದಲ್ಲೇ ಇಸ್ ದ ಬೆಸ್ಟ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿ ಆನಾ ಪಾಡ್ಕಾಸ್ಟ್. ಒಂದು ಸಾಂಗ್ ಅಂತ ತಗೊಂಡ್ರೆ ಒಬ್ಬ ಹೀರೋಯಿನ್, ಕಂಪೋಸ್ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರ್, ಕೊರಿಯೋಗ್ರಾಫ್ ಮಾಡಿದಂಥ ಕೊರಿಯೋಗ್ರಾಫರ್, ಹಾಡ್ದಂಥ ಸಿಂಗರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅದರಿಂದ ಕೆಲಸ ಮಾಡಿದಂಥ ಮ್ಯೂಸಿಷಿಯನ್ಸ್ ಮತ್ತು ಟೆಕ್ನಿಷಿಯನ್ಸ್. ಮಿಕ್ಕಿದವ್ರನ್ನೆಲ್ಲರನ್ನು ಸೆಲೆಬ್ರೇಟ್ ಮಾಡೋ ನಾವು ತೆರೆ ಹಿಂದಿನ ಶ್ರಮಿಕರನ್ನು ಮರ್ತು ಬಿಡ್ತೀವಿ. ಆದರೆ ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರು ಇದನ್ನೆಲ್ಲ ದಾಟಿ ಅವರದೇ ಆದಂಥ ಚಾಪನ್ನು ಮೂಡಿಸಿ ಜನರ ಮನಸ್ಸೊಳಗೆ ಉಳ್ಕೊಂಡಿದ್ದಾರೆ. ಸಂಗೀತ ಲೋಕದ ಹೈಯೆಸ್ಟ್ ಅವಾರ್ಡ್ ಅಂತಾನೆ ಕರೆಯಲ್ಪಡುವ ಗ್ರಾಮಿ ಅವಾರ್ಡ್ ಸಿಕ್ಕಂತ ಡಿವೈನ್ ಟೈಡ್ಸ್ ಅನ್ನೋ ಒಂದು ಸಾಂಗಿಗೆ ಇವರ ಕೊಡುಗೆ ಕೂಡ ಇದೆ. ಲೆಟ್ಸ್ ವೆಲ್ಕಮ್ ಅರುಣ್ ಕುಮಾರ್, ಹೂ ಇಸ್ ಅ ವೆಲ್ ನೋನ್ ಪರ್ಕಷನಿಸ್ಟ್. ಇವರ 40 ವರ್ಷದ ಸಂಗೀತ ಯಾನವೇ ಈ ಪಾಡ್ಕಾಸ್ಟ್. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್. ಮರ್ತು ಬಿಟ್ಟಿದ್ದೆ, ನಾನು ನಿಮ್ಮ ನಿಶಾಂತನ್ ಮೇಘಲಮನೆ. ಹಾಯ್ ಸರ್, ವೆಲ್ಕಮ್ ಟು ದಿ ಆನಾ ಪಾಡ್ಕಾಸ್ಟ್. ನಮಸ್ತೆ. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಸೇಮ್ ಹಿಯರ್, ತುಂಬ ಸಂತೋಷ. ನನಗೆ ಈ ಪಾಡ್ಕಾಸ್ಟ್ ತುಂಬ ಸ್ಪೆಷಲ್ ಸರ್, ಬಿಕಾಸ್ ನಿಮ್ಮ ಪರ್ಫಾರ್ಮೆನ್ಸ್ಗಳು ನೋಡಿ, ನಿಮ್ಮ ಕಾನ್ಸರ್ಟ್ಗಳು ನೋಡಿ ನಾನು ಫ್ಯಾನ್ ಆದವನು. ಈ ಒಂದು ಪಾಡ್ಕಾಸ್ಟಲ್ಲಿ ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿರೋದು ನನ್ನ ಹೆಮ್ಮೆ ಸರ್. ನಿಮ್ಮ ಒಂದು ಲೈಫ್ನ, ನಿಮ್ಮ ಒಂದು ಮ್ಯೂಸಿಕಲ್ ಜರ್ನಿಲಿ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಸಂಗೀತನ ನಿಮಗೆ ಹುಡ್ಕೊಂಬಂತ ಅಥವಾ ನೀವೇ ಸಂಗೀತನ ಹುಡ್ಕೊಂಡು ಹೋದ್ರೆ ಸರ್? ನನಗೆ ಸಂಗೀತನೇ ಹುಡ್ಕೊಂಬಂತು ಸರ್. ಓಕೆ. ನಮ್ಮ ತಂದೆಯವರು ಡ್ರಮ್ಮರ್ ಅಲ್ವಾ? ಹಾಂ ಸರ್, ಹೌದು. ನಾನು ಸಂಗೀತ ನೋಡ್ಕೊಂಡು ಹೋಗಲಿಲ್ಲ. ಓಕೆ. ಬಾರ್ನ್ ಇನ್ ಟು ದ ಮ್ಯೂಸಿಕಲ್ ಫ್ಯಾಮಿಲಿ. ನಮ್ಮ ಮನೇಲಿ ಇಬ್ಬರು ಮ್ಯೂಸಿಷಿಯನ್ಸು, ನಮ್ಮ ಅಪ್ಪನೂ ನಮ್ಮ ಅತ್ತೇನು. ಇದು ಒಂಥರ ವೆರಿ ಲಕ್ಕಿ. ಎಸ್, ವೆರಿ ಲಕ್ಕಿ ಟು ಬಿ ಬಾರ್ನ್ ಎಸ್ ಸರ್ ಇನ್ ದ ಮ್ಯೂಸಿಕಲ್ ಫ್ಯಾಮಿಲಿ. ನಮ್ಮ ತಂದೆಯವರು ಸುಕುಮಾರ್ ಅಂತ, ಈಸ್ ನೋ ಮೋರ್, ಖ್ಯಾತ ಡ್ರಮ್ಸ್ ವಾದಕರು. ಆರ್ಕೆಸ್ಟ್ರಾ ಅಲ್ಲಿ ಸುಮಾರು ಕಡೆ ನುಡಿಸ್ತಿದ್ದವರು. ಸುಮಾರು ಒಂದು 50 ವರ್ಷಗಳ ಕಾಲ ಸಂಗೀತ ಸೇವೆ ಮಾಡಿದ್ದಾರೆ ಅವರು. ಅವರ ಒಂದು ಇಂಟ್ರೆಸ್ಟ್, ಅವ್ರು ಏನು ನೋಡೋಕ್ಕಾಗಲಿಲ್ವೋ ಅದು ನನ್ನ ಮುಖಾಂತರ ನೋಡಬೇಕು ಅಂತ ಅವರು ನನ್ನ ತುಂಬ ಬೆಳೆಸಿದ್ರು. ಸೊ ನಿಮ್ಮ ಚೈಲ್ಡ್ಹುಡ್ ಪೂರ್ತಿ ಲೈಕ್ ಒಂದು ಮ್ಯೂಸಿಕಲ್ ಫ್ಯಾಮಿಲಿಯಲ್ಲೇ ಕಳೆದಿದ್ದೀರ ನೀವು? ನನ್ನ ಮಾವ ದೀಪು ಅಂತಿದ್ದ, ಅವನು ಹೀಸ್ ಆಲ್ಸೋ ನೋ ಮೋರ್. ನನ್ನ ತಂದೆ ಅಕ್ಕನ ಮಗ, ಅವನಿಗೆ ಡ್ರಮ್ಸ್ ಹೆಲ್ಪ್ ಮಾಡೋಕ್ಕೆ, ಫಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ ನಾನು. ಐ ಟು ಸೆಟಪ್ ಇಸ್ ಡ್ರಮ್ ಕಿಟ್. ಈಗ ರೋಡಿ ಅಂತ ಏನಂತಾರೋ ಆ ಕೆಲಸ ನಾನು ಮಾಡ್ತಾ ಇದ್ದೆ. ಮಾಡೋಕ್ಕೆ ಶುರು ಮಾಡಿದಾಗ BK ಸುಮಿತ್ರಾ ಅವ್ರ ಆರ್ಕೆಸ್ಟ್ರಲ್ಲಿ ಶುರು ಮಾಡಿದೆ ಅದನ್ನು. ಅವ್ರ ಜೊತೆ ಅವರು ಹಿ ಯೂಸ್ ಟು ಡ್ರೈವ್ ಆಟೋ ಆಲ್ಸೋ. ಓಕೆ. ಜೊತೆ ಹೋಗ್ತಾ ಇದ್ದೆ. ಓಕೆ. ಯಾವ ಏಜಲ್ಲಿ ಅದೆಲ್ಲ ನಡೆದಿದೆ ಸರ್? ಐ ವಾಸ್ 5 years old. Okay. ಐ ವಾಸ್ 5. ಅದಕ್ಕೆ ಮುಂಚೆ ನಾನು ನುಡಿಸಿದ್ದೀನಿ ಅಂತ ನಮ್ಮ ಅಪ್ಪನ ಜೊತೆ. ನನಗೂ ವೇಗ ಜ್ಞಾಪಕ ಇದೆ. ವೆನ್ ಐ ವಾಸ್ 3.5 ಫಾರ್ ಸಮ್ ಕರಾಟೆ ಡೆಮಾನ್ಸ್ಟ್ರೇಷನ್ ಹೆಚ್ಚಿನ ಕಲಾಕ್ಷೇತ್ರ. ನಮ್ಮಪ್ಪ ಡ್ರಮ್ಸು, ನಾನು ಕಾಂಗೋ ಡ್ರಮ್ಸ್ ಅಂತ. ಓಕೆ. ಅದೇ ನೋಡಿದ ತಕ್ಷಣ ಜ್ಞಾಪಕ ಬಂತು ನನಗೆ. 3 ಕಾಂಗೋ ಡ್ರಮ್ಸು, ಟ್ರಿಪಲ್ ಕಾಂಗೋ ಅಂತ. ನಮ್ಮ ತಂದೆ ಜೊತೆ ನುಡಿಸಿದ್ದೀನಂತೆ. ನನಗೂ ಎಲ್ಲೋ ಜ್ಞಾಪಕ, ಬಟ್ ಅಷ್ಟೊಂದು ಜ್ಞಾಪಕ ಇಲ್ಲ ನನಗೆ. ನಮ್ಮ ತಂದೆಯವ್ರಿಗೆ ನುಡ್ಸೋಕೆ ಹೇಳಿದಂತೆ 10 ನಿಮಿಷ ನೀವು ಸೋಲೋ ನುಡಿಸ್ಬೇಕು ಅಂತ. ಜೊತೆಗೆ ನಮ್ಮ ತಂದೆ ಅವ್ರು ನುಡ್ಸೋದ್ ಜೊತೆಗೆ ಅವ್ರು ಒಂದು 5 ಮಿನಿಟ್ಸ್ ನುಡಿಸಿ ನನ್ನ ಜೊತೆ ಏನೋ ನಾನು ನುಡಿಸಿದ್ದಂತ, ನನಗೇನು ನುಡಿಸಿದ್ದೆ ಅಂತ ಗೊತ್ತಿಲ್ಲ ಜ್ಞಾಪಕ. ಬಟ್ ಅವತ್ತೆಲ್ಲ ನನಗೆ ಹೂವಿನ ಹಾರೆಲ್ಲ ಹಾಕಿದ್ರಂತೆ. ಐ ವಾಸ್ 3.5. ನನಗೇನು ಸ್ವಲ್ಪ ಜ್ಞಾಪಕ ಇದೆ ನಮ್ಮ ತಂದೆ ಜೊತೆ ನುಡಿಸಿದ್ದು, ಬಟ್ ಅದೆಲ್ಲ ನನಗೇನು ಜ್ಞಾಪಕ ಇಲ್ಲ. ನಾನು ಡ್ರಮ್ಸ್ ಶುರು ಮಾಡೋಕ್ಕೆ ಮುಂಚೆ ನಂಗೆ ಡ್ರಮ್ಸ್ ಎಟಕ್ಸ್ತಾ ಇರಲಿಲ್ಲ ಸರ್. ಓಕೆ. ಐ ಯೂಸ್ ಟು ಸ್ಟ್ಯಾಂಡ್ ಆ್ಯಂಡ್ ಪ್ಲೇ. ಯಾಕಂದರೆ ಕೂತ್ಕೊಂಡ್ರೆ ಕಾಲು ಎಟಕ್ಸಲ್ಲ, ಇನ್ನೊಂದು ಕಡೆ ಆದರೆ ಕೈ ಎಟಕ್ಸಲ್ಲ, ಈ ಥರ ಅಲ್ಲ. ದಿಸ್ ವಾಸ್ ಮೈ ಫಸ್ಟ್ ಇನ್ಸ್ಟ್ರೂಮೆಂಟ್. ಇದು ನಮ್ಮಪ್ಪ ನನಗೆ ಕೊಡಿಸಿ ಆರ್ಕೆಸ್ಟ್ರಲ್ಲಿ ನಮ್ಮ ಅದೇ ದೀಪು ಅವ್ರ ಜೊತೆ ಹೋಗ್ತಿದ್ದಾಗ ಅವ್ರು ಡ್ರಮ್ಸ್ ನುಡಿಸ್ಬೇಕಾದ್ರೆ ಅದನ್ನ ನುಡಿಸ್ತಾ ಇದ್ದೆ. ನಿಮ್ಮ ಕಲಿಕೆ ಹೇಗಾಯ್ತು ಸರ್? ಅಂದರೆ ಡ್ರಮ್ಸ್ನೆಲ್ಲ ಕಲ್ತಿದ್ದೆ ಹೇಗೆ? ಅಂದರೆ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿ ಕಲ್ತಿದ್ದೆ ಅಥವಾ ತುಂಬ ನೋಡಿ ಕಲ್ತಿದ್ದೆ ಜಾಸ್ತಿ ಸರ್? ನೋಡಿ ಕಲ್ತಿದ್ದೆ ಜಾಸ್ತಿ. ಅದೇ ಹೇಳಿದ್ನಲ್ಲ, ಸಂಗೀತ ವಾತಾವರಣದಲ್ಲೇ ಇದ್ದು ನಮ್ಮಪ್ಪನಿಂದ. ನಮ್ಮಪ್ಪ ನನಗೆ ಒಂದೇ ದಿನಾನು ಪಾಠ ಹೇಳ್ಕೊಟ್ಟಿಲ್ಲ. ಇಸ್ ನೆವರ್. ಮೇ ಬಿ ಅವರಿಗೆ ನಾನು ಡ್ರಮ್ಸ್ ತೊಗೊಳೋದು ಅಷ್ಟು ಪ್ರೊಫೆಷನ್ ಆಗಿ ತೊಗೊಳೋದು ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ಒಂದು ದಿನ ನನಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಮನೇಲಿ ಎಲ್ಲರೂ ಹೇಳೋರು, ಅವ್ನಿಗೆ ಡ್ರಮ್ಸ್ ಯಾಕೆ ನೀನು ಹೇಳ್ಕೊಡ್ತಿಲ್ಲ ಅಂತ. ಅವ್ನು ಬೇಕಂದ ಕೇಳ್ತಾನೆ, ಕಲಿದೆ, ಅವ್ನು ಕಲಿಸ್ಕೊಡ್ತೀನಿ ಅನ್ನೋರು ನಮ್ಮಪ್ಪ. ಬಟ್ ನೋಡ್ಕೊಂಡೇ ನಾನು ಇಷ್ಟು
ಕಲಿತೆ. ನಮ್ಮಪ್ಪ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಲಿತು. ನಮ್ಮಪ್ಪ ಆರ್ಕೆಸ್ಟ್ರಲ್ಲಿ ತುಂಬ ಗಲಾಟೆ ಮಾಡ್ತಾ ಇದ್ದೆ ನಾನು, ಪ್ರೋಗ್ರಾಮ್ಸ್ಗೆ ಹೋಗ್ಬೇಕು ಅಂತ. ಅಂದರೆ ಪ್ಯಾಷನ್ ವಾಸ್ ದೇರ್. ಅದು ಹೇಳ್ತೀರಿ, ನಿಮ್ಗೆ ಹೇಳಿದ್ನಲ್ಲ ನಾನು, ಇಟ್ ವಾಸ್ ಇನ್ ಮೈ ಬ್ಲಡ್. ಸರ್, ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ನೀವು ಪ್ರೋಗ್ರಾಮ್ಸ್ಗಳಿಗೆ, ಆರ್ಕೆಸ್ಟ್ರಾಗಳಿಗೆ ಪ್ಲೇ ಮಾಡ್ತಾ ಇದ್ರಿ. ಆ ಒಂದು ವಯಸ್ಸಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನನ್ನ ಸ್ಕೂಲ್ ಫ್ರೆಂಡ್ಸ್ ಬಂದು ನೋಡೋರು ಪ್ರೋಗ್ರಾಮ್ಸ್. ನಮ್ಮ ಮನೆ ಹತ್ರದೆಲ್ಲ ಆದರೆ ಬಂದು ನೋಡಿ ಅವ್ರು ನೆಕ್ಸ್ಟ್ ಡೇ ಮಾತಾಡೋರು ಸ್ಕೂಲಲ್ಲಿ, ಎಷ್ಟು ಚೆನ್ನಾಗಿ ನುಡಿಸ್ತೀನಿ ನೀನು ಅಂತ. ದಟ್ ವಾಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಡ್ರಮ್ಮರ್ ಬಾಬು ಅವ್ರ ಮಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ನುಡಿಸ್ತಾನೆ ಅಂತ ಸನ್ಮಾನ ಮಾಡೋರು. ಈ ಥರ ಎಲ್ಲ ಒಂಥರ ವೆರಿ ಅನ್ಎಕ್ಸ್ಪೆಕ್ಟೆಡ್. ಎಸ್ ಸರ್. ಸೊ ಅವಾಗಲೇ ಫೇಮ್ ಅನ್ನೋದು ಬಂದ್ಬಿಟ್ಟಿತ್ತು ನಿಮಗೆ? ಇಲ್ಲ, ಫೇಮ್ ಅಂತ ಅವಾಗಲೇ ಈ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟೊಂದು ಇರಲಿಲ್ಲ. ಬಟ್ ಜನಗಳು ನನ್ನ ಮಾತಲ್ಲಿ ಫೇಮ್ ಅಂತ ಇರಲಿಲ್ಲ. ಬಾಬು ಮಗ ತುಂಬ ಚೆನ್ನಾಗಿ ನುಡಿಸ್ತಾನೆ ಅಂತ ಹೇಳೋರು ಅಷ್ಟೇ. ಯಾರೂ ಒಂಥರ ಪಾಪ ಎಲ್ಲರೂ ಎಂಕರೇಜ್ಮೆಂಟ್ ಮಾಡಿದ್ದಾರೆ, ತುಂಬ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅವಾಗೆಲ್ಲ ಫೇಮ್ ಅಂತಿಲ್ಲ ಸರ್. ಇಟ್ ವಾಸ್ ಒನ್ ಲೆವೆಲ್ ಆಫ್ ಒಂದು ಇದು ಅಷ್ಟೇ. ಹೌದು, ಆರ್ಕೆಸ್ಟ್ರಾ ವಾಸ್ ಒನ್ ಲೆವೆಲ್ ಅವಾಗ. ಹೌದು, ಆ ಲೆವೆಲಲ್ಲಿ ಎಲ್ರಿಗೂ ಗೊತ್ತಿತ್ತು, ಬಾಬು ಮಗ ನುಡಿಸ್ತಾನೆ, ಡ್ರಮ್ಸು ಚೆನ್ನಾಗಿ ನುಡಿಸ್ತಾನೆ ಅಂತ ಗೊತ್ತಿತ್ತು. ಬಟ್ ನಮ್ಮ ಮನೇಲೆಲ್ಲ ಯಾವುದಕ್ಕೂ ಇದಕ್ಕೆಲ್ಲ ನಮ್ಮ ತಂದೆ ತಾಯಿ ಯಾವತ್ತೂ ತುಂಬ ಚೆನ್ನಾಗಿ ನುಡಿಸ್ತೀನಿ ನೀನು ಅಂತ ಯಾವತ್ತೂ ನಮ್ಮಪ್ಪ ಎಸ್ ನೆವರ್ ಟೋಲ್ಡ್ ಮೀ ಇನ್ ಮೈ ಬಿಗಿನಿಂಗ್. ಓಕೆ. ನಮ್ಮ ತಾಯಿನೂ ಹೇಳಿಲ್ಲ, ಯಾರು ನನ್ನ ನೋಬಡಿ ಹ್ಯಾಸ್ ಟೋಲ್ಡ್ ಮೀ ನೀನು ಇಷ್ಟು ತುಂಬ ಚೆನ್ನಾಗಿ ನುಡಿಸ್ತಾನೆ ನನ್ನ ಮಗ ಅಂತ ಯಾವತ್ತೂ ಎಸ್ ನೆವರ್ ಟೋಲ್ಡ್. ಇಟ್ ವಾಸ್, ಐ ಮೀನ್, ತುಂಬಾ ನಾರ್ಮಲ್ ಅನಿಸ್ತಿತ್ತು. ವೆರಿ ನಾರ್ಮಲ್. ಯಾ, ವೆರಿ ನಾರ್ಮಲ್. ಇಟ್ ವಾಸ್ ಎ ನಾರ್ಮಲ್ ಲೈಫ್. ಇಟ್ ವಾಸ್ ಎ ನಾರ್ಮಲ್. ಯೆಸ್ ಸರ್. ಫ್ಯಾಮಿಲಿ ಗ್ಯಾದರಿಂಗ್ಸ್ ಎಲ್ಲ ಹೇಗಿರೋದು? ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಲ್ಲಿ ಆಬ್ವಿಯಸ್ಲಿ ಒಂದು ಮ್ಯೂಸಿಕ್ ಫ್ಯಾಮಿಲಿ ಅಂತಂದ್ರೆ ಲೈಕ್ ಏನಾಗ್ತಿತ್ತು ಅಂದರೆ, ಫ್ಯಾಮಿಲಿ ಗ್ಯಾದರಿಂಗ್ ಅಲ್ಲಿ ನಾನು ಹೇಳ್ದಂಗೆ ನಮ್ಮ ತಂದೆ ಆರ್ಕೆಸ್ಟ್ರಾ, ಫಿಲ್ಮ್ ಸಾಂಗ್ಸು, ನಮ್ಮ ಅತ್ತೆಯವ್ರ ಕ್ಲಾಸಿಕಲ್ ಮ್ಯೂಸಿಕ್. ಹಿಂಗಿದ್ದಾಗ ಇಟ್ ವಾಸ್ ನಾಟ್ ಮಚ್ ಆಫ್ ಮ್ಯೂಸಿಕಲ್ ಇಂಟ್ರಾಕ್ಷನ್ಸ್. ಓಕೆ. ಸುಮ್ಮನೆ ಜತಿಗಳೇನು ಹೇಳೋರು, ನಮ್ಮಪ್ಪನ ಕೇಳೋರು, ಟ್ರೈ ಮಾಡು ಅಂತ. ನಮ್ಮಪ್ಪ ನಂಗೆ ಅರ್ಥ ಆಗ್ತಿಲ್ಲ ನಾನು, ಬಿಕಾಸ್ ಹಿ ವಾಸ್ ನಾಟ್ ಇನ್ ಟು ಕ್ಲಾಸಿಕಲ್ ಬ್ಯಾಕ್. ಸೊ ಇಷ್ಟು ಅವರಿಗೆ ಫ್ಯಾಮಿಲಿ ಗ್ಯಾದರಿಂಗ್ ಎಲ್ಲ ಆದಾಗ ಒಂಥರ ತಮಾಷೆ. ಇಟ್ ವಾಸ್ ಲಾಟ್ ಆಫ್ ಫನ್. ನಥಿಂಗ್ ಮಚ್ ಅಬೌಟ್ ಮ್ಯೂಸಿಕ್. ಬಿಕಾಸ್ ಆಲ್ ಆರ್ ಇಂಟು ಮ್ಯೂಸಿಕ್. ನಮ್ಮಪ್ಪನೂ ನಮ್ಮತ್ತೆ ಎಲ್ಲ ಮ್ಯೂಸಿಕ್ಕೇ, ಬಟ್ ತುಂಬ ಮ್ಯೂಸಿಕ್ ಬಗ್ಗೆ ಮಾತಾಡೋದು ಅದೆಲ್ಲ ಇಲ್ಲ. ನಾನು ನಮ್ಮ ತಂದೆ ತುಂಬ ಮಾತಾಡ್ತಾ ಇದ್ದೆ. ಅಂದರೆ ನನಗೆ ಬುದ್ಧಿ ಬಂದ ಮೇಲೆ ಒಂದು 13-14 ಓಕೆ, ಆ ಡ್ರಮ್ ಸೌಂಡ್ ಹಿಂಗಿದೆ, ಅದು ಯಾಕೆ ಇದು ಹಿಂಗಿದೆ, ಆ ಥರ ಮಾತಾಡ್ತಾ ಇದ್ದೆ. ಸೊ ನಿಮ್ಮ ಫಸ್ಟ್ ಗುರುಗಳು ನಿಮ್ಮ ತಂದೆಯವರೇನೆ? ನನ್ನ ಫಸ್ಟ್ ಗುರುಗಳು ನಮ್ಮ ತಂದೆಯವರು. ಎಸ್ ಸರ್. ಆ್ಯಂಡ್ ಸುಮಾರು ನಿಮ್ಮ ಮ್ಯೂಸಿಕಲ್ ಜರ್ನಿಲಿ ನೀವು ಲೈಕ್ ಸುಮಾರು ವಿದ್ವಾಂಸರ ಹತ್ರ ನೀವು ಶಿಷ್ಯರಾಗಿ ಕಲ್ತಿದ್ದೀರಾ. ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಗುರುಗಳು ನಮ್ಮ ತಂದೆಯವರು ಮೊದಲು ಹೇಳಿದಂಗೆ. ಇನ್ನೊಬ್ರು ಮುಖ್ಯವಾಗಿ ನನ್ನ ತಾತ ಅಂತಾನೆ ಕರಿತೀನಿ, ಆನೂರು ಸೂರ್ಯನಾರಾಯಣ ಅಂತ. ನನ್ನ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಏಳಿಗೆಗೆ ತುಂಬ ಕಾರಣಕರ್ತರು. ಅವರು ನನ್ನ ಕ್ಲಾಸಿಕಲ್ ಕಲಿಬೇಕು ತುಂಬ ಇಷ್ಟ ಆಯಿತು. ಅವರು ನನ್ನ ಗುರುಗಳು. ನಂತರ ದಿನಗಳಲ್ಲಿ ಅವರು ನನ್ನ ಮತ್ತೊಂದು ಗುರುಗಳಾದ SV ಗಿರಿಧರ್ ಸರ್ ಅಂತ, ರಿನೌಂಡ್ ಪರ್ಕಷನ್ ಪ್ಲೇಯರ್, ಮೃದಂಗ, ಘಟಮ್ಮು, ಮೋರ್ಸಿಂಗು. ನನ್ನಂಥ ಹಲವಾರು ಶಿಷ್ಯರಿಗೆ ಪಾಠ ಹೇಳಿದ್ದಾರೆ, ವಿದ್ಯಾದಾನ ಮಾಡಿದ್ದಾರೆ. ಇಷ್ಟು ಕಮ್ ಮಾರ್ನಿಂಗ್ 6 o'clock ನಮ್ಮ ಮನೆಗೆ ಬಂದು ಪಾಠ ಹೇಳ್ಬಿಟ್ಟು ಹೋಗೋರು. ಐ ವಾಸ್ ಓನ್ಲಿ 6.5 years old ಅವಾಗ. ಆನೂರು ಅನಂತಕೃಷ್ಣ ಶರ್ಮಾ ಸರ್, ಶಿವು ಸರ್ ಹತ್ರ ಸೇರಿಕೊಂಡೆ. ಏನಂತಾರೆ, ಹೈಯರ್ ಸ್ಟಡೀಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಸೇರಿಕೊಂಡೆ. ಓಕೆ. ನನ್ನ ಒಂದು ಮೈಂಡ್ ಥಾಟನ್ನೇ ಚೇಂಜ್ ಮಾಡಿದವರು. ಡ್ರಮ್ಸ್ ನಮ್ಮ ತಂದೆ ಎಲ್ಲ ಆದಮೇಲೆ ಇದೆಲ್ಲ ನಾನು ಗಿರಿಧರ್ ಸರ್ ಹತ್ರ, ಶಿವು ಸರ್ ಹತ್ರ ಕರ್ನಾಟಿಕ್ ಪರ್ಕಷನ್ ಕಲಿತೆ. ನನಗೆ ಡ್ರಮ್ಸ್ ತುಂಬ ಆಸೆ ಇತ್ತು. ಪಕ್ಕ ಒಂದು ವೆಸ್ಟರ್ನಾಗಿ ಕಲಿಬೇಕು, ಜಾಝ್ ನುಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನಂತರ ದಿನಗಳಲ್ಲಿ ರಂಜಿತ್ ಬಾರೋಟ್ ಅವ್ರ ಹತ್ರ ಸೇರಿಕೊಂಡೆ. ಓಕೆ. ಅವರು ಮುಂಬೈಯಲ್ಲಿ ಹೋಗಿ ಒಂದು ಬೆಂಗಳೂರಲ್ಲಿ ಪರಿಚಯ ಆಗಿ ಅಲ್ಲಿಂದ ಅವ್ರ ಹತ್ರ ಸೇರಿಕೊಂಡು ಈಗಲೂ ಕಲಿತಾ ಇದ್ದೀನಿ, ಎಲ್ಲರ ಹತ್ರನೂ ಕಲಿತಾ ಇದ್ದೀನಿ ಈಗಲೂ. ಅವರ ಒಂದು ಏನು ಇನ್ಸ್ಟ್ರೂಮೆಂಟ್ ನಮ್ಮ ಫ್ಯಾಮಿಲಿಯಲ್ಲಿ ಏನು ಯೂಸ್ ಮಾಡ್ತಿದ್ರು ಅದನ್ನು ಬಿಟ್ಟು ವೆಸ್ಟರ್ನ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಕಲಿಬೇಕು ಅನ್ನೋ ಆಸೆ ಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ತುಂಬ ಡಿಸ್ಕಷನ್ಸ್ ಆಗಿರಬೇಕು. ಹೇಗೆ ಸಪೋರ್ಟ್ ಮಾಡಿದ್ರು ನಿಮಗೆ ಇನಿಷಿಯಲ್ ಡೇಸಲ್ಲಿ ಫ್ಯಾಮಿಲಿ? ಆ್ಯಕ್ಚುಲಿ ಏನು ಗೊತ್ತಾ ಸರ್, ಇದು ಡಿಸ್ಕಷನ್ಸೇ ಆಗಲಿಲ್ಲ. ಹೌದಾ? ಯಾಕೆಂದರೆ ನಮ್ಮ ತಂದೆ ವಾಸ್ ಆಲ್ರೆಡಿ ಇನ್ ಟು ಡ್ರಮ್ಸ್. ನಮ್ಮ ತಾತ ಅಜ್ಜಿ ತುಂಬ ಡಿಸ್ಕಷನ್ಸ್ ಆಯ್ತು ಅಂತ. ಓಕೆ. ಸೊ ನನಗೇನು ನೀವು ಕೇಳಿದ್ರು ಕ್ವಶನ್ನು, ಇದಷ್ಟು ನಮ್ಮ ತಂದೆಗೆ ಅನ್ವಯಿಸುತ್ತೆ. ಓಕೆ. ಅವ್ರಿಗೆ ಡಿಸ್ಕಷನ್ಸ್ ಆಗಿದೆ. ಯಾಕಂದರೆ ವಿ ವರ್ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಡ್ರಮ್ಸ್ ಅನ್ನೋ ವಾದ್ಯ ಅದು ನಮ್ಮ ಇಟ್ ವಾಸ್ ನಾಟ್ ದೇರ್ ಇನ್ ಎನಿ ಆಫ್ ಅವರ್ ಕಲ್ಚರ್. ನಮ್ಮ ತಂದೆಗೆ ಮೃದಂಗ ಕಲಿಬೇಕು, ನಮ್ಮ ಅಜ್ಜಿ ಸ್ವಲ್ಪ ವೀಣೆ ನುಡ್ಸೋರಂತೆ. ಸೊ ನಮ್ಮ ಅತ್ತೆಯವರು ಡ್ಯಾನ್ಸ್ ಕಲ್ತರು, ಅವರು ವೀಣೆ ಕಲ್ತರಂತೆ. ಹಿಂಗೆಲ್ಲ ಆಗಿ ಎವ್ರಿಬಡಿ ವಾಸ್ ಶಾಕ್ಡ್ ಅಂತೆ ಅವಾಗ 1967 or 68 ಅಲ್ಲ. ತುಂಬ ಶಾಕ್ ಎಲ್ರಿಗೂ. ಏನಪ್ಪ ಇವ್ನು ಡ್ರಮ್ಸ್ ನುಡಿಸ್ತೀನಿ ಅಂತಾನಲ್ಲ, ಹೆಂಗೆ ಇದು ಅಂತ. ಅವಾಗ ಕಲ್ಚರಲಿ ಶಾಕು. ಬಟ್ ಅಷ್ಟರಲ್ಲಿ ನಮ್ಮ ತಂದೆ ಹ್ಯಾಡ್ ಮೇಡ್ ಒನ್ ನೇಮ್.
ನಾನು ನುಡ್ಸೋಷ್ಟರಲ್ಲಿ. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಈಸಿ. ಅಪ್ಪನದು ಇನ್ಸ್ಟ್ರೂಮೆಂಟೇ ಮಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಎಸ್, ಈ ಕ್ವೆಶನ್ ನಿಮ್ಮ ತಂದೆಯವರಿಗೆ ಆಪ್ಟ್ ಅನ್ಸುತ್ತೆ, ಅವರಿಗೆ ಕೇಳಬೇಕಾಗಿತ್ತು. ಎಸ್ ಸರ್, ಖಂಡಿತ ಆನ್ಸರ್ ಮಾಡಿರೋರು. ಎಸ್ ಸರ್, ಪಕ್ಕ. ಆ್ಯಂಡ್ ಸೇಮ್ ಕಲ್ಚರಲ್ ಶಾಕಲ್ಲಿ ಇನ್ನೊಂದು ಏನು ಅಂತಂದರೆ ಸರ್, ಅಟೈರ್ ಸರ್. ಇವಾಗ ನಾವು ನೋಡಿರೋದು ಡ್ರಮ್ಮರ್ಸ್ ಎಲ್ಲ, ದ ಬೀಟಲ್ಸು, ಇವ್ರಿಗೆಲ್ಲ ಲೈಕ್ ಅವರೊಂದು ಜೀನ್ಸ್ ಜಾಕೆಟು, ಆ ಜೀನ್ಸ್ ಟೋಟಲಿ ಅಟೈರ್ ಟೋಟಲಿ ಡಿಫ್ರೆಂಟ್. ಬಟ್ ನಾನು ನಿಮ್ಮನ್ನು ನೋಡಿರೋದು, ನೀವು ಡ್ರಮ್ಸ್ ಬಾರಿಸೋದು, ಇಟ್ ಇಸ್ ಟ್ರೆಡಿಷ್ನಲಿ ಒಂಥರ ಕಲ್ಚರಲಿ ನೀವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರ ಕರ್ನಾಟಕನ. ಸೊ ಹೌಸ್ ದಟ್, ನಿಮಗೇನೋ ಡಿಫ್ರೆನ್ಸ್ ಅನ್ಸುತ್ತೆ ಅಥವಾ ಅಟೈರ್ ರಿಲೇಟೆಡ್ ಯಾವ್ದಾದ್ರು ನಿಮಗೆ ಇನ್ಸಿಡೆಂಟ್ ಇದೆಯಾ ಸರ್? ಆ್ಯಕ್ಚುಲಿ ನನಗೆ ಬೀಯಿಂಗ್ ಬಾರ್ನ್ ಇನ್ ದ ಫ್ಯಾಮಿಲಿ ಆಫ್ ಕ್ಲಾಸಿಕಲಿ ಏನಂತಾರೆ ಅದರಿಂದ ಬಂದಿರೋ ಪರಂಪರೆ, ಆಮೇಲೆ ನಾವಿರೋ ಜಾಗ, ನಾನು ಕಲ್ತು ಬಂದಿದ್ದು ನನ್ನ ಗುರುಗಳ ಹತ್ರ ಅಲ್ಲ, ನಾನು ಆ ವಾತಾವರಣದಲ್ಲಿ ಬೆಳೆದಿದ್ದು ಜಾಸ್ತಿ. ಹೌದು ಹೌದು. ನಾನು ಡಿಸೈಡ್ ಮಾಡಿಕೊಂಡು ಇದನ್ನೇ ಈ ಕುರ್ತಾ ಹಾಕೊಂಡು ಡ್ರಮ್ಸ್ ನುಡಿಸ್ಬೇಕು, ಈ ಇದಕ್ಕೆ ಏನಂತಾರೆ, ಐ ವಾಂಟ್ ಟು ಮೇಕ್ ದಿಸ್ ಆಸ್ ಮೈ ಒಂದು ಪ್ರೊಫೆಷನ್ ಅಲ್ಲ ಆರ್ ಮೈ ಐಡೆಂಟಿಟಿ ಅಂತ ಯಾವತ್ತೂ ನಾನು ಯೋಚನೆ ಮಾಡಲಿಲ್ಲ. ನನ್ನ ಗುರುಗಳ ಜೊತೆ ಇದ್ದರೆ ಐ ವಾಂಟ್ ಟು ಬಿ, ಅವರೇ ಸಿಂಪಲ್ ಆಗಿರೋರು, ಅವ್ರಿಗಿನ್ನ ಸಿಂಪಲ್ ಆಗಿರಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಒಂದಿದ್ದು. ಐ ವಾಂಟೆಡ್ ಟು ಬಿ ಇನ್ ದೇರ್ ಶ್ಯಾಡೋ, ನನ್ನ ಗುರುಗಳು. ಆಮೇಲೆ ನಮ್ಮ ತಂದೆ ತಾಯಿಗೆಲ್ಲ ಅದೆಲ್ಲ ಯಾವತ್ತೂ ನಮ್ಮ ತಂದೆ ತಾಯಿ ನೆವರ್ ಅಪೋಸ್ ಮೀ ಫಾರ್ ಇಟ್. ಯಾಕಂದರೆ ಗುರು ಜೊತೆ ಇರೋದೇ ಇಂಪಾರ್ಟೆಂಟ್ ನನಗೆ ಅಂತ ನಾನು ಆ ಶ್ಯಾಡೋಲ್ಲಿ ಬೆಳೆದವನು. ಐ ವಾಂಟೆಡ್ ಟು ಬಿ ಸಿಂಪಲ್. ಇನ್ ವೆಸ್ಟರ್ನ್ ಡ್ರಮ್ಸ್ ಐ ರೆಪ್ರೆಸೆಂಟ್ ಕ್ಲಾಸಿಕಲ್ ಮ್ಯೂಸಿಕ್. ಎಸ್ ಸರ್, ದಟ್ ಕಾಂಬಿನೇಷನ್ ಇಸ್ ಟು ಗುಡ್, ವೆಸ್ಟರ್ನ್ ಮತ್ತು ಕ್ಲಾಸಿಕಲ್. ಇದು ನಮ್ಮ ತಂದೆಯವರ ಆಸೆ. ಹೌದಾ ಸರ್? ಒನ್ಸ್ ಲೈಫಲ್ಲಿ ಪ್ರೊಫೆಷನ್ ಅಂತ ಚೂಸ್ ಮಾಡುವಾಗ ತುಂಬ ಯೋಚನೆ ಮಾಡ್ತೀವಿ ಅದನ್ನು ಪ್ರೊಫೆಷನ್ ಆಗಿ ತೊಗೊಳ್ಳುವಾಗ. ಸೊ ನಿಮ್ಮದು ಹಾಬಿಯಿಂದ ಪ್ರೊಫೆಷನ್ಗೆ ಹೇಗೆ ಟ್ರಾನ್ಸಿಷನ್ ಆಯಿತು ಸರ್? ಅಂದರೆ ವೆನ್ ಯು ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ಮ್ಯೂಸಿಕ್? ಸರ್, ಐ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ದಿ ಏಜ್ ಆಫ್ 6. ಎಸ್. ಐ ವಾಸ್ ಗೆಟಿಂಗ್ 5 rupees ಪೇಮೆಂಟ್. ಪ್ರೊಫೆಷನ್ ಅಂತ ನಾನೇನು, ನನಗೆ ಇಷ್ಟೊಂದು ಹಾಬಿ ಪ್ರೊಫೆಷನ್ ನನ್ನ ಮೈಂಡಿಗೆ ಯಾವತ್ತೂ ಬಂದಿಲ್ಲ ಸರ್. ಇಟ್ ವಾಸ್ ಲೈಕ್ ದ ಸೇಮ್ ಥಿಂಗ್. ಸ್ಕೂಲ್ಗೆ ಹೋಗೋದಿಲ್ಲ, ಐ ಆಮ್ ಇನ್ ಟು ಮ್ಯೂಸಿಕ್. I went to college also, but I was discontinued. I didn't go. I studied in APS college. I took arts as my subject. Okay. 2 months over there. Then somebody came to know that I play in R8 ಅಂತ ಒಂದಿತ್ತು ಅವಾಗ. Okay, R8 ಡ್ರಮ್ ಮಿಷಿನ್ ಅದು. ಅದನ್ನು ಪ್ರೋಗ್ರಾಮ್ ಮಾಡೋರು ತುಂಬ ಕಮ್ಮಿ ಜನ ಇದ್ದರು. ನಾನು ಆರ್ಕೆಸ್ಟ್ರಾ ಎಲ್ಲ ಪ್ರೋಗ್ರಾಮ್ ಮಾಡ್ತೀನಿ. ಅದು ಪ್ರೋಗ್ರಾಮ್ ಮಾಡ್ತೀನಿ ಅಂತ ಗೊತ್ತಾಗಿ ಅವ್ರ ಹೆಸರು ಹೇಳ್ತೀನಿ, ಪ್ರವೀಣ್ ಡಿ ರಾವ್. He took me to the music industry and I didn't go back to college. So ನನಗೆ ಹಾಬಿ ಪ್ರೊಫೆಷನ್ ನನಗೆ ಅಷ್ಟೊಂದು ಅಷ್ಟೊಂದು ಮ್ಯಾಟರ್ ಆಗಲಿಲ್ಲ. ಬಿಕಾಸ್ ಇಂಟ್ರೆಸ್ಟ್ ಎಲ್ಲ ಒಂದೇ ಕಡೆ ಇತ್ತು, ಮ್ಯೂಸಿಕ್. ನನ್ನ ಚೈಲ್ಡ್ಹುಡ್ಡಿಂದ ಎಕ್ಸಾಕ್ಟ್ಲಿ ಮ್ಯೂಸಿಕ್. ಹೌದು. ನಾನು ಓದಿರೋ ತುಂಬ ಕಮ್ಮಿ ಸರ್. ಐ ವಾಸ್ ಆವ್ರೇಜ್ ಸ್ಟೂಡೆಂಟ್. ಬಟ್ ಅಚೀವ್ ಮಾಡಿರೋದು ನನಗೇನಂದ್ರೆ ಅವಾಗ ನಾನು ಏನಕ್ಕೆ ಹೇಳಕ್ಕೆ ಬರ್ತಾ ಇದ್ದೀನಿ, ಮ್ಯೂಸಿಕ್. ಎಕ್ಸಾಕ್ಟ್ಲಿ. ಎಲ್ಲನೂ ನಮ್ಮ ಮನೆ ಅಡುಗೆ ಮನೆ ನಮ್ಮ ತಾಯಿ ಬೆಳಿಗ್ಗೆ ಹೊತ್ತು ಭಕ್ತಿಗೀತೆಗಳು ಕೇಳ್ತಿದ್ರೆ ಅಲ್ಲೇ ಇರೋದು ಕಿವಿ. ಈಚೆ ಕಡೆ ಬಂದು ಯಾವ್ದಾರ ಅಂಗಡಿಯಲ್ಲಿ ಫಿಲಮ್ ಸಾಂಗ್ ಹಾಕಿದರೆ ನಾನು ಸ್ಕೂಲ್ ನೋಡ್ಕೊಂಡು ಅಲ್ಲಿ ಹೋಗೋದು ಕಿವಿ. ಅಂದರೆ ಹಂಗೆ ಚೇಂಜ್ ಆಗ್ತಾ ಇರ್ತಿದ್ದೆ ನಾನು. ಅದು ಬಿಕಾಸ್ ಆಫ್ ದ ಪ್ಯಾಷನ್. ನಿಮ್ಮ ಪ್ರಕಾರ ನಿಮ್ಮ ಚೈಲ್ಡ್ಹುಡಲ್ಲಿ ಇದ್ದಿದ್ದ ಮ್ಯೂಸಿಕ್ಕು ಅಥವಾ ನೀವು ಕಾಲೇಜಲ್ಲಿ ಇದ್ದಿದ್ದ ಮ್ಯೂಸಿಕ್ಕು ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ದಟ್ಸ್ ಅ ಗ್ರೇಟ್ ಎವಲ್ಯೂಷನ್ ಸರ್. ಹಾಂ ಸರ್. ಹಂಸಲೇಖ ಸರ್, ರಾಜನ್ ನಾಗೇಂದ್ರ ಸರ್, ಹೌದು, ಉಪೇಂದ್ರ ಕುಮಾರ್ ಸರ್, ಹೌದು, ನಾನು ಕೇಳ್ಕೊಂಡು ಬೆಳೆದಿದ್ದು. ನಾವೆಲ್ಲರೂ ವಿಜಯಾನಂದ್. ಇದೆಲ್ಲ ನನಗೆ ವಿಜಯಾನಂದ್ ಅವ್ರ ಮ್ಯೂಸಿಕ್ ಬಂದ ತಕ್ಷಣ ಸ್ವಲ್ಪ ಬೇರೆ ಥರ ಕೇಳ್ಸಕ್ಕೆ ಶುರು. ಟೆಕ್ನಿಕಲಿ ಆ್ಯಂಡ್ ಟೆಕ್ನಾಲಜಿಕಲಿ ದಟ್ ಸೌಂಡ್ಸ್ ವರ್ ಡಿಫ್ರೆಂಟ್. ಓಕೆ. ಅದೆಲ್ಲ ಅವಾಗ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಟ್ ಏನೋ ಬೇರೆ ಇದೆ. ಅದ ಅಂತ ಒಂದು ಬಂತು, ವಿಷ್ಣು ಸರ್ ಮೂವಿ. ಅದರಲ್ಲಿ ಆ ಎಲೆಕ್ಟ್ರಾನಿಕ್ ಸೌಂಡ್ಸು ಅದೆಲ್ಲ ಬೇರೆ ಬೇರೆ ಥರ ಹಿಂಗೆ ಕೇಳತ್ತಿದ್ದು. ಬೇರೆಯವ್ರದ್ದು ಕೇಳಿದ್ರೆ ಒಂಥರ ಟ್ರೆಡಿಷನಲ್ ಆಗಿ ಕೇಳೋದು, ಅಂದರೆ ಪ್ರಾಪರ್ ಕಮರ್ಷಿಯಲ್ ಮ್ಯೂಸಿಕ್. ಇದು ಕಮರ್ಷಿಯಲ್ ಮ್ಯೂಸಿಕ್ ಇನ್ ಡಿಫ್ರೆಂಟ್ ಟೆಕ್ನಾಲಜಿ. ಅವಾಗೆಲ್ಲ ಯೋಚನೆ ಮಾಡ್ತಿರಲಿಲ್ಲ, ಅದೇನೋ ಯೂಸ್ ಮಾಡಿದ್ದಾರೆ ಎಕ್ವಿಪ್ಮೆಂಟು, ಇದೇನೋ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಳೆಯರಾಜ ಸರ್ ಅವ್ರದ್ದು ಕೇಳಿದ್ರೆ ತುಂಬ ಖುಷಿ ಆಗೋದು, ಎಷ್ಟು ಚೆನ್ನಾಗಿ ನುಡಿಸ್ಯಾರ. ವೆನ್ ರೆಹಮಾನ್ ಸರ್ ಕೇಮ್ ಇನ್ 91, 92, ರೋಜಾ ಕೇಮ್ ಇನ್, ಅಂದರೆ ಎವ್ರಿಥಿಂಗ್ ವಾಸ್ ಸೋ ಮಚ್ ಇನ್ ದ ಫ್ರಂಟ್. ಎಸ್. ಆ್ಯಂಡ್ ಟೆಕ್ನಾಲಜಿಕಲಿ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಹೌದು. ನೋಡಿದ್ರೆ ಅವರೇ ವಿಜಯಾನಂದ್ ಅವ್ರಿಗೆಲ್ಲ ದಾದಾಲ್ ವರ್ಕ್ ಮಾಡಿರೋದು ಕನ್ನಡದಲ್ಲಿ, ರೆಹಮಾನ್ ಸರ್. ಆ್ಯಂಡ್ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಟೆಕ್ನಾಲಜಿ ಏನು ಅಂತಾನೆ ಅರ್ಥ ಆಗಿಲ್ಲ ಸರ್ ನಮಗೆ. ವೆನ್ ಇಟ್ ಕೇಮ್ ಇನ್ ಅವ್ರದ್ದಂತೂ ಬೆಳೀತು ಒಂದು
ಸಾಂಗ್ಸ್ ಎಲ್ಲ ಕೇಳಿದ್ರೆ ಹಿಂಗಪ್ಪ ಇದನ್ನು ನಾವು ಪ್ರೋಗ್ರಾಮ್ ಮಾಡೋದು ನಮ್ಮ ಇಷ್ಟು ಚಿಕ್ಕಿದ್ರಲ್ಲಿ ಅವ್ರು ಏನೇನೋ ಟೋನ್ಸ್ ಬಳಸ್ಯಾರಲ್ಲ ಅಂತ. ಟೆಕ್ನಾಲಜಿಕಲಿ ದ 80s to 90s ದಿಸ್ ವಾಸ್ ಅ ಡ್ರಾಸ್ಟಿಕ್ ಚೇಂಜ್ ಇನ್ ಇಂಡಸ್ಟ್ರಿ. ಎವ್ರಿ ಮಾರ್ನಿಂಗ್ ಎಲ್ಲರಿಗೂ ರೆಹಮಾನ್ ಸರ್ ಥರನೇ ಕೇಳಬೇಕಾಗಿತ್ತು ಸೌಂಡಿಂಗ್. ನೋಡಿ ನೀವು ಬಿಫೋರ್ 92 ಯು ಕ್ಯಾನ್ ಐಡೆಂಟಿಫೈ ದ ಗ್ರೇಟೆಸ್ಟ್ ಯಾರ ಇದ್ದಾರೆ ಅಂತ ಅವ್ರದ್ದು ಒಂದು ಸೌಂಡ್ ಇತ್ತು. ಇದು ಬಂದು 97, 98 ಆದಮೇಲೆ ಒಂದು ಆಫ್ಟರ್ 2000 ಅಂತೂ ಒಂದು 25-30 ಸೆಕೆಂಡ್ಸ್ ಆಗೋದು ಕಂಡಿಡಿಯಕ್ಕೆ ಯಾರು ಮ್ಯೂಸಿಕ್ ಇಟ್ರು ಅಂತ. ಯಾಕಂದರೆ ಸೌಂಡಿಂಗ್ ವಾಸ್ ದ ಸೇಮ್. ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡು. ಆಮೇಲೆ ಎಲ್ಲರೂ ಅದೇ ಸೌಂಡಿಂಗ್ ಬರಬೇಕು ಅಂತ ಅಂದ್ಬಿಟ್ಟು ಆ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ರಿಂದ ನಾವು ಈ ಯಾರು ಮ್ಯೂಸಿಕ್ಕು ಈ ಕಾರ್ಡೆಲ್ಲ ಬರ್ತಿದೆ, ಈ ಥರ ಹಿಂಗೆ ಹಾಡಿದ್ದಾರೆ SPB ಸರ್, ಇದು ಯಾವುದು ಇದು ಯೋಚನೆ ಮಾಡಬೇಕು. ಆವಾಗ ಹಂಸಲೇಖ ಸರ್, ರಾಜನ್ ನಾಗೇಂದ್ರ ಸರ್, ಇಳೆಯರಾಜ ಸರ್, ಹಿಂಗೆ. ಎಸ್ ಸರ್, ಈ ಒಂದು ಟೈಮ್ ಫೇಸಸಲ್ಲಿ ನೀವು ಕೂಡ ಸುಮಾರು ನ್ಯೂ ಎವಲ್ಯೂಷನ್ಸ್ಗೆ ನೀವು ಅಡ್ಯಾಪ್ಟ್ ಆಗಬೇಕಾಗಿರುತ್ತೆ ಸರ್. ಹೌದು. ಸೊ ನೀವು ಆ್ಯಸ್ ಅ ಪರ್ಕಷನಿಸ್ಟ್ ನೀವು ಎಷ್ಟೊಂದು ವೆಸ್ಟರ್ನ್ ಲೈಕ್ ಇನೋವೇಷನ್ಸ್ ಇರುತ್ತೆ, ಅಥವಾ ವೆಸ್ಟರ್ನ್ಲಿಂದ ಟೆಕ್ನಾಲಜಿಗಳು ಬಂದಿರುತ್ತೆ, ವೆಸ್ಟರ್ನಿಂದ ನ್ಯೂ ಇನ್ಸ್ಟ್ರೂಮೆಂಟ್ಸ್ ಬಂದಿರುತ್ತೆ. ಹೇಗೆ ನಿಮ್ಮ ಲರ್ನಿಂಗ್ ಹೇಗೆ ಆಗ್ತಾಯಿತ್ತು ಆ ಪೀರಿಯಡಲ್ಲಿ, ಮತ್ತು ಹೇಗೆ ಅಡ್ಯಾಪ್ಟ್ ಆಗ್ತಾಯಿದ್ರಿ ಸರ್? ನಾನು ಫಸ್ಟ್ ಶುರು ಮಾಡಿದಾಗ ಸರ್ ಹೇಳಿದೆ ಬಾಂಗೋ ಡ್ರಮ್ಸ್ ಶುರು ಮಾಡಿದ್ದು. ಹೌದು. ಆಮೇಲೆ ಕಾಂಗೋ ಡ್ರಮ್ಸಿಗೆ ಬಂದೆ. ಆಮೇಲೆ ಐ ಪ್ಲೇಡ್ ಸ್ಟಾರ್ಟಿಂಗ್ ಡ್ರಮ್ಸ್. ಓಕೆ, ಡ್ರಮ್ಸ್ ಅಕೋಸ್ಟಿಕ್, ವಾಟ್ ಎವರ್ ದ ರೆಗ್ಯುಲರ್ ಅಕೋಸ್ಟಿಕ್ ಡ್ರಮ್ಸ್. ಓಕೆ ಸರ್. ಪಕ್ಕದಲ್ಲಿ ಒಂದು ಸಿಂತ್ ಡ್ರಮ್ ಅಂತ ಒಂದಿತ್ತು, ಸ್ಟೇಸ್ಟ್ ಯೂನಿಟ್. ಸಿಂತ್ ಡ್ರಮ್ ಅಂತ. ಓಕೆ ಸರ್. ಅದು ಹಿಂಗೋದ್ರೆ ಟೂ ಅಂತ ಒಂದು ಸೌಂಡ್ ಬರೋದು. ಓಕೆ. ಎಷ್ಟೋ ಫಿಲಮಲ್ಲಿ ಹೌದು ಕೇಳಿದ್ದೀನಿ ಸರ್ ಅಂತಲ್ಲ, ಅದೆಲ್ಲ ಸಿಂತ್ ಡ್ರಮ್ಮು. ಅದನ್ನು ನಾನು ನುಡಿಸಿದ್ದೆ ಪಕ್ಕದಲ್ಲಿ ನಿಂತ್ಕೊಂಡು. ಅಲ್ಲಿ ಆ ಜಾಗ ಬಂದಾಗ ನುಡಿಸ್ಬೇಕದು ಅದು. ಆಮೇಲೆ ಇನ್ನೊಂದು ಕ್ಲಾಪರ್ ಅಂತ ಬಂತು, ಇದು ಸೌಂಡ್ ಬರುತ್ತಲ್ಲ, ಅದು ಎಲೆಕ್ಟ್ರಾನಿಕ್, ಅದ್ರ ಮೇಲೆ ತಟ್ಟೆ ಚಕ್ ಅಂತ ಬರೋದು, ಬರೀ ಕ್ಲಾಪರ್ ಹಿಂಗೆ. ದಟ್ ವಾಸ್ ದ ಹೈಯೆಸ್ಟ್ ಟೆಕ್ನಾಲಜಿ ಸರ್ ಅವಾಗ ಫಸ್ಟ್ ನಾನು ನೋಡಿದ್ದು. ಅದಾದ್ಮೇಲಿಂದ ರಿದಮ್ ಮಿಷಿನ್ಸ್ ಬರೋಕ್ಕೆ ಶುರು ಆಯಿತು. ಇವಾಗ R8 ಅಂತ ಏನು ಹೇಳಿದ್ನಲ್ಲ ಆ ಥರ 707, 727 ಅದೆಲ್ಲ ಪ್ರೋಗ್ರಾಮ್ ಮಾಡೋದು, ಅದೆಲ್ಲ ಇವಾಗ ರಾಜ ಅದಲ್ಲೆಲ್ಲ ಅದರದ್ದೇ ಪ್ರೋಗ್ರಾಮಿಂಗ್ ಮಾಡೋದು, ಅದು ಬರೋಕ್ಕೆ ಶುರು ಆಯಿತು. ಇದೆಲ್ಲ ನನ್ನ ಕಣ್ಣು ಮುಂದೆ ನಾನು ನೋಡಿರೋದು ಇದೆಲ್ಲ. ಅದಾದಮೇಲೆ ಅದಕ್ಕಿಂತ ಸೊಫಿಸ್ಟಿಕೇಟೆಡ್ ಬಂತು, R8 ಅಂತ ಬಂತು. R8ಗಿನ್ನ ಸೊಫಿಸ್ಟಿಕೇಟೆಡ್ ಏನಾಗೋಯ್ತು, VST ಪ್ಲಗಿನ್ಸ್ ಅಂತ ಶುರು ಆಗೋಯ್ತು, ಸ್ಯಾಂಪ್ಲರ್ಸ್ ಅಂತ ಶುರು ಆಗೋಯ್ತು. S760 ಅಂತ ಒಂದು ಸ್ಯಾಂಪ್ಲರ್ ಬಂತು. ಫುಲ್ ಕಂಪ್ಯೂಟರ್ ಸ್ಕ್ರೀನ್ ಇಟ್ಕೊಂಡು ನೋಡೋಕೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಈಗಂತೂ ಬರೀ VST ಪ್ಲಗಿನ್ಸ್. ಮನೇಲಿ ಒಂದು ಕಂಪ್ಯೂಟರ್ ಇಟ್ಕೊಂಡು ಹೈ ರ್ಯಾಮ್ ಅದೇನೋ ಇಟ್ಕೊಂಡು ಮಾಡಿಕೊಂಡು ಅದರಲ್ಲೆಲ್ಲ ವರ್ಕ್ ಮಾಡೋದು. ಸೊ ನನ್ನ ಕಣ್ಣು ಮುಂದೆನೇ ಸರ್, ನಾನು 1984 or 85 I started playing. ನನ್ನ ಕಣ್ಣು ಮುಂದೆ ಇಷ್ಟು ಎವಲ್ಯೂಷನ್ ನಡೆದಿದೆ ಸರ್. ಕೀಬೋರ್ಡ್ಸ್ ಯಾವುದೋ ಒಂದು ಅವಾಗ ಒಂದು ಸ್ಟ್ರಿಂಗ್ಸ್ ಅಂತ ಒಂದಿತ್ತು ಕೀಬೋರ್ಡ್, ಇಷ್ಟೇ ಇಷ್ಟು. ಆಮೇಲೆ ಕ್ಯಾಸಿಯೋ ಸ್ಟ್ರಿಂಗ್ಸ್ ವಾಸ್ ಹೈಯರ್ ಎಂಡ್, ಅದಕ್ಕೆ ಮುಂಚೆ ಕ್ಯಾಸಿಯೋ. ಆಮೇಲೆ ಯಮಹಾದ ಯಾವುದೋ ಬಂತು, ಆಮೇಲೆ DX7 ಅಂತ ಬಂತು. ಇದೇ ಥರ ನನ್ನ ಕಣ್ಣು ಮುಂದೆ ಎಷ್ಟೆಲ್ಲ ಕೀಬೋರ್ಡ್ಸು. ಐ ಹ್ಯಾವ್ ಸೀನ್ ದ ಟೆಕ್ನಾಲಜಿ, ನಾಟ್ ವಾಟ್ ಮೈ ಫಾದರ್ ಹ್ಯಾಸ್ ಸೀನ್, ಬಟ್ ಐ ಹ್ಯಾವ್ ಸೀನ್ ಸಮಥಿಂಗ್. ನಮ್ಮ ತಂದೆಯವ್ರಲ್ಲಿ ನುಡಿಸ್ಬೇಕಾದ್ರೆ ಅಕಾರ್ಡಿಯನ್ನು, ಡಬಲ್ ಬೇಸು, ಲೈವ್, ಎಲೆಕ್ಟ್ರಾನಿಕೇ ಇಲ್ಲ. ಹೌದು ಸರ್, ಅವಾಗೇನಿಲ್ಲ. ನಾನು ನೋಡಿದಾಗಿಂದ ಸ್ಟ್ರಿಂಗ್ಸು ಇದೆಲ್ಲ ಬಂದು. ಇಟ್ ಈಸ್ ಬಿಗ್ಗೆಸ್ಟ್ ಎವಲ್ಯೂಷನ್. ನೀವು ಕ್ವಶನ್ ಈ ಥರ ಕೇಳಿದ್ಮೇಲೆ ನನಗೆಲ್ಲ ಜ್ಞಾಪಕ ಬರ್ತಾ ಇದೆ. ಹೌದು ಸರ್, ನನಗೆ ಏನೇನು ನೋಡಿದ್ದೀನಿ ಅಂತ ನಾನು ಈಗ ಜ್ಞಾಪಕ ಬರ್ತೀನಿ. ನಾನು ಎಲ್ಲಿಂದ ಯಾವ ಇನ್ಸ್ಟ್ರೂಮೆಂಟ್ ಫಸ್ಟ್ ಶುರು ಮಾಡಿದೆ, ಈಗ ಎಲ್ಲಿ ನಿಂತಿದೆ ಟೆಕ್ನಾಲಜಿ. ಈಗ ಡ್ರಮ್ಸು ಸರ್, ಅವಾಗೆಲ್ಲ ಡ್ರಮ್ಸು ನಮ್ಮಪ್ಪ ಫಸ್ಟ್ ಡ್ರಮ್ಸ್ ತೊಗೊಂಡಿದ್ದು 250 ರೂಪಾಯಿಗಂತೆ ತೊಗೊಂಡಿದ್ದು ಫಸ್ಟ್ ಡ್ರಮ್ಸ್. 250 ರೂಪಾಯಿ. ಈಗ ಡ್ರಮ್ಸ್, ದೇರ್ ಆರ್ ಫ್ಯೂ ಡ್ರಮ್ಸ್ ವಿಚ್ ಕಾಸ್ಟ್ 12 lakh rupees. ದ ವುಡ್, ಸ್ಪೆಷಲ್ ವುಡ್, ಎಲ್ಲ ಹ್ಯಾಂಡ್ ಮೇಡ್, ಇಲ್ಲ ಇದು ಇದೆ ಫ್ಯಾಕ್ಟ್ರಿನೇ, ಬಟ್ ದೇ ವಿಲ್ ಚೂಸ್ ದಟ್ ವುಡ್ ಫಾರ್ ದಿಸ್ ಕೈಂಡ್ ಆಫ್ ಡ್ರಮ್ ಕಿಟ್. ಓಕೆ. ಅಂದರೆ ಆ ಟಾಮ್ ಸೌಂಡು ಈಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರ್. ನನ್ನ ಹತ್ರ ಹೊಸ ಡ್ರಮ್ಸ್ ಇದೆ, ಬಟ್ ಮೈ ಫಾದರ್ ಇಸ್ ನೋ ಮೋರ್ ಟು ಸಿ ದಟ್. ನಮ್ಮ ತಂದೆ ಅವ್ರು ನೋಡಿದ್ರೆ ಅವ್ರು ಹೇಳಿರೋರು, ನಾವು ಹಿಂಗೆ ಬಂದ್ವಿ, ಇದು ಹೆಂಗಿಷ್ಟು ಚೆನ್ನಾಗಿದೆ ಡ್ರಮ್ಸು, ಆಶ್ಚರ್ಯಪಟ್ಟಿರೋರು ಸರ್, ತುಂಬ ಆಶ್ಚರ್ಯ. ಹೌದು ಹೌದು. ಇವಾಗ ನೀವು ನನ್ನ ಕ್ವಶನ್ ಕೇಳಿದ್ಮೇಲೆ ನನಗೆ ಎಲ್ಲ ಜ್ಞಾಪಕ ಬರ್ತಾ ಇದೆ. ಎಲ್ಲಿಂದ ಶುರು ಮಾಡಿದ್ವಿ ಆ್ಯಂಡ್ ವೇರ್ ವಿ ಆರ್ ನಾವ್. ಹೌದು ಹೌದು ಸರ್, ಹೌದು. ಇಟ್ ಹಸ್ ಟೇಕನ್ ಎ ಬಿಗ್ ಟೈಮ್ ಸರ್ ಟೆಕ್ನಾಲಜಿ. ಆದರೆ ಏನೇ ಬಂದ್ರೂ ಅದನ್ನು ನಡ್ಸೋಕ್ಕೊಬ್ಬ ಕೂತಿರ್ಬೇಕಲ್ಲ. ಐ ಹ್ಯಾವ್ ಸೀನ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಹೂ ಕ್ಯಾನ್ ಪ್ರೋಗ್ರಾಮ್. ಹೌದು. ಅವನು ಕಂಪ್ನಿಯವ್ರಿಗೆ ಗೊತ್ತಿರಲ್ಲ ಸರ್ ಈ ಥರ ಮಾಡ್ಬೋದು ಅಂತ, ಆ ಥರ ಪ್ರೋಗ್ರಾಮರ್ಸ್ ನೋಡಿದ್ದೀನಿ ನಾವು.
ಈ ವೆಸ್ಟರ್ನ್ ಮ್ಯೂಸಿಕ್ಕಿಗೂ ಇಂಡಿಯನ್ ಮ್ಯೂಸಿಕ್ಕಿಗೂ ರಿದಮ್ ಡಿಫ್ರೆನ್ಸ್ ಸರ್. ಅಂದರೆ ಇಲ್ಲಿ ನಾವು ಕೇಳುವಂಥ ಮ್ಯೂಸಿಕೇ ಡಿಫ್ರೆಂಟ್ ಆಗಿರುತ್ತೆ, ವೆಸ್ಟರ್ನ್ ಅವ್ರು ಯೂಸ್ ಮಾಡೋ ರಿದಮ್ಮೇ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಪ್ರಕಾರ ಆಸ್ ಅ ಮ್ಯೂಸಿಷಿಯನ್ ನೀವೇನು ಹೇಳ್ತೀರಾ ಸರ್? ನಮ್ದು ಇಂಡಿಯನ್ ಮ್ಯೂಸಿಕ್ ಇಡೀ ಪ್ರಪಂಚದಲ್ಲೇ ಇಸ್ ದ ಬೆಸ್ಟ್ ಮ್ಯೂಸಿಕ್. ಶಾಸ್ತ್ರೀಯವಾಗಿ ಒಂದು ಸಂಗೀತ ಅಂದರೆ ಅದು ನಮ್ಮ ಭಾರತ ಸಂಗೀತ ಮಾತ್ರ. ಭಾರತದ ಸಂಗೀತ ಅದು ಹಿಂದೂಸ್ತಾನಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಫೋಕ್ ಮ್ಯೂಸಿಕ್ ಆಗಿರ್ಬೋದು. ಫಿಲಮ್ ಮ್ಯೂಸಿಕ್ ಬಂದು ಇದರ ಆಧಾರಿತನೇ ಅಲ್ಲ. ಆಮೇಲೆ ಇನ್ಫ್ಲೂಯೆನ್ಸಸ್ ಆಫ್ ವೆಸ್ಟರ್ನ್ ಮ್ಯೂಸಿಕ್, ಅಲ್ಲಿಂದ ಇನ್ಫ್ಲೂಯೆನ್ಸ್ ತೊಗೊಂಡು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತಿದೆ, ಒಂದು ಜಾಝ್ ಮ್ಯೂಸಿಕ್ ಅಂತಿದೆ. ಈ ಜಾಝ್ ಮ್ಯೂಸಿಕ್ಕಿಂದಾನೇ ಈಚೆ ಕಡೆ ಬಂದಿರೋದು ಹಲವಾರು ಸಂಗೀತಗಳಿದೆ. ಓಕೆ, ಬಿ ಬಾಪ್ ಅಂತಾರೆ, ಏನೇನೋ ಬೇರೆ ಬೇರೆ ಫಂಕ್, ಏನೇನೋ ಸಂಗೀತ, ರಾಕು, ಏನೇನೋ ಇದೇ ಥರ ನಾನಾ. ನಮ್ಮ ಶಾಸ್ತ್ರೀಯ ಸಂಗೀತ ಕರ್ನಾಟಿಕ್ ಮ್ಯೂಸಿಕ್ ಆ್ಯಂಡ್ ಜಾಝ್ ನನಗೆ ಎರಡು ಒಂದೇ ಥರ ಕೇಳುತ್ತೆ. ಹೌದಾ ಸರ್? ಒಂದೇ ಥರ ಕೇಳುತ್ತೆ, ಯಾಕಂದರೆ ಇಂಪ್ರೂವೈಸ್ಡ್ ಮ್ಯೂಸಿಕ್ ಅದು. ಅವ್ರಿಗೆ ನನ್ನ ಪಾಠದಲ್ಲಿ ಏನು ಫಾಲೋಯಿಂಗ್ ಹೇಳ್ಕೊಟ್ಟಿರ್ತಾರೋ ಸ್ಟೇಜಲ್ಲೇ ಬೇರೆ ಅಕಂಪನಿಮೆಂಟ್ ಬರುತ್ತೆ. ಅದು ಯಾಕಂದರೆ ಅವರ ಮನೋಧರ್ಮ, ಆಗಿನ ಪರಿಸ್ಥಿತಿ, ಆಗಿನ ವಾತಾವರಣ. ದ ಸೇಮ್ ಅಪ್ಲೈಸ್ ಫಾರ್ ಜಾಝ್ ಮ್ಯೂಸಿಕ್. ದೇ ವಿಲ್ ಹ್ಯಾವ್ ದ ಸೇಮ್ ಲೈನ್ಸ್, ಬಟ್ ಅದ್ರ ಮೇಲೆ ಅವ್ರಿಗೆ ನುಡ್ಸ್ಕೊಂಡು ಹೋಗ್ತಾರೆ. ನೀವು ಕೇಳಿದ್ದು ಒಂದು ಇದಕ್ಕೊಂದು ಸಿಂಪಲ್ ಆನ್ಸರ್ ನಾನು ಹೇಳಬೇಕು ಅಂತಂದರೆ, ನಮ್ಮ ಇಂಡಿಯನ್ ಶಾಸ್ತ್ರೀಯ ಸಂಗೀತ ಇಸ್ ಬಿಟ್ ಕಾಂಪ್ಲೆಕ್ಸ್. ಶಾಸ್ತ್ರೀಯವಾದ ಸಂಗೀತ ಇನ್ನು ಯಾಕೆ ಎಲ್ರಿಗೂ ಅಷ್ಟು ತಲುಪಿಲ್ಲ ಅಂತಂದರೆ ಇಟ್ಸ್ ಕಾಂಪ್ಲೆಕ್ಸ್. ಅಂಡ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ನಾವು ಕಲ್ತಿರ್ಬೇಕು. ಆ್ಯಂಡ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಐ ಗೆಸ್ ವೆಸ್ಟರ್ನ್ ಮ್ಯೂಸಿಕ್ನ ಬಾರಿಸ್ಬೋದು, ಬಟ್ ವೆಸ್ಟರ್ನ್ ಮ್ಯೂಸಿಷಿಯನ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ ಇಂಡಿಯನ್. ಯು ಆರ್ ವೆರಿ ರೈಟ್. ಎಸ್ ಸರ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಎಸ್ ಸರ್. ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿರೋದಕ್ಕೆ ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ಹೋಗಿ ಎಂಥ ಸಂಗೀತ ಬೇಕಾದ್ರೂ ನುಡ್ಸ್ಬೋದು. ನಾನು 2 ಸರಿ ಕೇಳ್ತೀನಿ, 3ನೇ ಸರಿ ಐ ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್. ಆದರೆ ಇಲ್ಲಿ ಮನೋಧರ್ಮಕ್ಕೆ ಬೇರೆ ನುಡ್ಸಿದ ತಕ್ಷಣ ನೀವು ಆವಾಗಲೇ ಬೇರೆ ನುಡ್ಸಿರಿ, ಇವಾಗ ಬೇರೆ ನುಡಿಸ್ತಾ ಇದ್ದೀರಾ ಅಂತಾರೆ. ಅದು ಇಲ್ಲಿ ನಾವು ತಪ್ಪಲ್ಲ, ಅವರೂ ತಪ್ಪಲ್ಲ. ಆದರೆ ಎಷ್ಟೋ ಜನ ವೆಸ್ಟರ್ನರ್ಸ್ ಬಂದು ನಮ್ಮ ಈ ಇಂಡಿಯನ್ ಮ್ಯೂಸಿಕ್ನ ಕಲಿತಾರೆ, ಕಲ್ತ್ಕೊಂಡೋಗಿ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಇತ್ತೀಚೆಗೆ ಸುಮಾರು ಇನ್ಸ್ಟೆನ್ಸಸ್ ಇದಾವೆ, ಎಕ್ಸಾಂಪಲ್ಸ್ ಇದೆ. ಹೌದು ಸರ್. ಸುಮಾರು ಜನ ಬಂದು ಕೊನ್ನಕೋಲ್ ಕಲಿತಾ ಇದ್ದಾರೆ. ಕೊನ್ನಕೋಲ್ ಅಂತಂದರೆ ನಮ್ಮ ಜತಿ ಹೇಳೋದು. ತ ಕಿಟತಕ ದಿಗುದರಿ ಕಿಟತಕ ತಕ್ ಕಿಟತಕ ದಿಗುದರಿ ಕಿಟತಕ ದಿಗುದರಿ ಕಿಟತಕ ತಾಮ್ ದಿಗುದರಿ ಕಿಟತಕ ತಾಮ್ ದಿಗುದರಿ ಕಿಟತಕ ತಾಮ್. ಅವ್ರಿಗೆಲ್ಲ ಇದು ರ್ಯಾಪ್ ಥರ ಆಯಿತು. ಹೇ ವಾಟ್ಸ್ ದಟ್ ಅಂತ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೇಳಿದ್ರೆ ಅದನ್ನು ಕಲಿಯೋರಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಬಂದು. ಕಲ್ಚರಲ್ ಎಕ್ಸ್ಚೇಂಜ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಇದು ಇಟ್ಸ್ ಎ ವೆರಿ ಇದು ವರ್ಲ್ಡ್ ಹಸ್ ಬಿಕಮ್ ವೆರಿ ಸ್ಮಾಲ್ ಸರ್. ನಿಜ ಸರ್. ಎಂತೆಂಥ ಕಲ್ಚರಲ್ ಎಕ್ಸ್ಚೇಂಜ್ ನಡೆಯೋದಂದರೆ ಅಯ್ಯೋ ತುಂಬ ನಮಗೇನೆ ಆಶ್ಚರ್ಯ ಆಗತ್ತೆ. ಆ್ಯಂಡ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಆರ್ಟ್ಗೆ ಇತ್ತೀಚೆಗೆ ಸುಮಾರು ಜನ ಫಾರಿನರ್ಸ್ ಮನಸ್ಸೋತಿದ್ದಾರೆ ಸರ್. ಅಂದರೆ ಅವ್ರಿಗೆ ಆ ಇಂಟ್ರೆಸ್ಟ್ ಅದು ಸ್ಪಿರಿಚುವಲಿ ಬರ್ತಾ ಇದೆಯೋ ಅಥವಾ ಏನೋ ಗೊತ್ತಿಲ್ಲ ಸರ್, ಬಟ್ ಸುಮಾರು ಜನ ನಾನು ನೋಡಿರೋಂಗೆ ಸುಮಾರು ಜನ ಈ ಕಡೆಗೆ ಬಂದ್ಬಿಟ್ಟೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಫಸ್ಟ್ ಫಾರಿನ್ ಟೂರ್ 1996 ಮಾಡಿದ್ದೆ. ಓಕೆ. ನೆದರ್ಲ್ಯಾಂಡ್ಸ್ಗೆ 3.5 months ಹೋಗಿದ್ದೆ ನಾನು. ನೆದರ್ಲ್ಯಾಂಡ್ಸ್, ಜರ್ಮನಿ, ಬೆಲ್ಜಿಯಂ. 3.5 months. ಓಕೆ. 100 days ಸರ್, ಎಕ್ಸಾಕ್ಟ್. ಓಕೆ ಸರ್. ಇಂಡಿಯನ್ ಮ್ಯೂಸಿಕ್ ಅಂತೆಲ್ಲ ಹಾಕಿದ್ರೆ, ಇಂಡಿಯನ್ ಮ್ಯೂಸಿಕ್ ಡ್ಯಾನ್ಸ್, ಇಂಡಿಯನ್ ಡ್ಯಾನ್ಸ್, ಭರತನಾಟ್ಯಂ ಆ್ಯಂಡ್ ಇಂಡಿಯನ್ ಮ್ಯೂಸಿಕ್ ಅಂತ ಹಾಕಿದ್ರೆ, ಕರ್ನಾಟಿಕ್ ಮ್ಯೂಸಿಕ್ ಅಂತ ಹಾಕಿದ್ರೆ ಹೌಸ್ಫುಲ್. ಓಹ್. ಅಲ್ಲೆಲ್ಲ ಆಡಿಟೋರಿಯಮ್ಸ್ ಎಲ್ಲ ವೆರಿ ಸ್ಮಾಲ್, 200, 250, ಚಿಕ್ಕದು ಹೌಸ್ಫುಲ್ ಸರ್. ಅವ್ರಿಗೆ ಬಿಕಾಸ್ ದೇ ಆರ್ ವೆರಿ ಕನೆಕ್ಟೆಡ್ ಟು ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕಲ್ಚರ್. ಎಸ್ ಸರ್. ನೀವು ಇವಾಗ ಮೆನ್ಷನ್ ಮಾಡ್ತಾ ಇದ್ರಿ ಹಿಂದೂಸ್ತಾನಿ, ಕರ್ನಾಟಿಕ್ ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ ಅಂತೆಲ್ಲ. ಸೊ ಒಬ್ಬ ಕಾಮನ್ ಪೀಪಲ್ಗೆ ಇವು ಮೂರಕ್ಕೂ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಏನೇನಿದೆ ಇಲ್ಲ ಅದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಹೇಳಿ ಸರ್, ನಾರ್ಮಲ್ ಜನಕ್ಕೆ ಅರ್ಥ ಆಗೋದು. ಸರ್, ಈಗ ನಾನಿವಾಗ ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಬಗ್ಗೆ ಹೇಳ್ತೀನಿ. ಕರ್ನಾಟಿಕ್ ಸಂಗೀತ ಇಟ್ಸ್ ಕನ್ಸಿಡರ್ಡ್ ಆಸ್ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಮ್ಯೂಸಿಕ್. ಓಕೆ ಸರ್. ದೇರ್ ಇಸ್ ಎ ಸೇ ದಟ್ ಲಾರ್ಡ್ ನಂದಿ ಪ್ಲೇಡ್ ದ ಮೃದಂಗಂ ಫಸ್ಟ್. ಮೃದಂಗ. ಸೊ ಇಟ್ಸ್ ಕಮ್ಸ್ ಫ್ರಮ್ ಕರ್ನಾಟಿಕ್ ಮ್ಯೂಸಿಕ್. ಸರಸ್ವತಿಯವರು ವೀಣೆ ನುಡ್ಸೋರು, ಕೃಷ್ಣ ಕೊಳಲು ನುಡ್ಸೋರು. ಇಟ್ಸ್ ಆಲ್ ಒರಿಜಿನೇಟೆಡ್ ಫ್ರಮ್ ಅಲ್ಲಿಂದಾನೇ ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಬಂದಿದೆ ಅಂತ ಒಂದು ಹೇಳ್ತಾರೆ ದೊಡ್ಡವರೆಲ್ಲ. ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ವೀಣೆ ಅಂತ ನುಡ್ಸಲ್ಲ, ಅದೇನೋ ಬೇರೆ ಏನೋ ಹೇಳ್ತಾರೆ ಅದಕ್ಕೆ ಹೆಸರು. ಕರ್ನಾಟಿಕ್ ಮ್ಯೂಸಿಕಲ್ಲಿ ಸರಸ್ವತಿ ವೀಣೆ ಅಂತಲೇ ಹೇಳೋದು. ಮೃದಂಗ ಅವತ್ತಿಂದ ಇವತ್ತು ತನಕನೂ ಮೃದಂಗನೇ. ಅವತ್ತು ಕ್ಲೇಯಲ್ಲಿ ಮಾಡೋರಂತೆ, ಇವಾಗ ವುಡ್ಡಲ್ಲಿ. ದ
ವೆರಿ ಬೇಸಿಕ್ ಡಿಫ್ರೆನ್ಸಸ್ ಫಾರ್ ಕರ್ನಾಟಿಕ್ ಆ್ಯಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಇಸ್ ಕರ್ನಾಟಿಕ್ ಬಂದು ಭಕ್ತಿ ಸಂಗೀತ, ಹಿಂದೂಸ್ತಾನಿ ಮ್ಯೂಸಿಕ್ ಬಂದು ಶೃಂಗಾರ ರಸ. ಯಾಕೆ ಡಿಫ್ರೆನ್ಸು ಅಂದರೆ ನಾವಿಲ್ಲಿ ಹಳೆಯ ಕಾಲದಲ್ಲಿ ಕರ್ನಾಟಿಕ್ ಸಂಗೀತ ಎಲ್ಲ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಪರ್ಫಾರ್ಮ್ ಮಾಡ್ತಾಯಿದ್ರಂತೆ. ವೇರಾಸ್ ಹಿಂದೂಸ್ತಾನಿ ಮ್ಯೂಸಿಕ್ ಈ ಮೊಘಲ್ಸ್ ಬಂದಾಗ ನೇಚರ್ ಬಗ್ಗೆ ಹಾಡೋದು, ಇಲ್ಲ ಸೌಂದರ್ಯದ ಬಗ್ಗೆ ಹಾಡೋದು, ಅದೇ ಮಳೆ ಗಾಳಿ ಅದ್ರ ಬಗ್ಗೆ ಹಾಡೋದು, ಇಲ್ಲ ರಾಜನ ಇಂಪ್ರೆಸ್ ಮಾಡೋದಕ್ಕೆ ಅವ್ರ ಬಗ್ಗೆ ಹಾಡೋದು. ಸೊ ಶೃಂಗಾರ. ಸೊ ಅಲ್ಲಿಂದ ಹಿಂದೂಸ್ತಾನಿ ಆರಿಜಿನೇಟ್ ಆಯಿತು ಅಂತ ಹೇಳ್ತಾರೆ. ಅದರಲ್ಲೂ ಭಕ್ತಿ ಸಂಗೀತ ಮಾಡಿದವರು ತುಂಬ ಜನ ಇದ್ದಾರಂತೆ. ಸೊ ದ ಮೇನ್ ಇಸ್ ಕರ್ನಾಟಿಕ್ ಇಸ್ ಭಕ್ತಿ ಸಂಗೀತ, ಹಿಂದೂಸ್ತಾನಿ ಇಸ್ ಶೃಂಗಾರ ಸಂಗೀತ. ಆ್ಯಂಡ್ ನೀವು ಇದೇ ಥರ ನಿಮ್ಮ ಲೈಫ್ ಜರ್ನಿಲಿ ಸುಮಾರು ಪರ್ಫಾರ್ಮೆನ್ಸಸ್ ಮಾಡಿದ್ದೀರಾ ಸರ್, ಅಂದರೆ ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್. ನಿಮ್ಮ ಟೋಟಲ್ 25 years ಆಫ್ ಲೈಫ್ ಜರ್ನಿ, ಇಫ್ ಐಮ್ ನಾಟ್ ರಾಂಗ್, 25, 26, 38 years, 40 years. ನಾನು 40 yearsಯಿಂದ ಮ್ಯೂಸಿಕ್ ನೋಡಿಸ್ತಾ ಇದ್ದೀನಿ ಸರ್. 40 years ಅಂದರೆ ಅದ್ಭುತ ಸರ್, ನಿಜವಾಗ್ಲೂ ಅದ್ಭುತ. ಅದೇ ನೀವು ಕೇಳಿದ್ದು ಪ್ರಶ್ನೆ ರೆವ್ಯುಲೇಷನ್ ಬಗ್ಗೆ ಕೇಳಿದ್ರಲ್ಲ, ಅವಾಗಲೇ ನನಗೆ ಗೊತ್ತಾಗಿದ್ದು ಎಲ್ಲ ಓಡ್ತಾ ಇತ್ತು ಮೈಂಡಲ್ಲಿ. ಸೊ 39-40 yearsಯಿಂದ ನುಡಿಸ್ತಾ ಇದ್ದೀನಿ ಸರ್. ನನಗೇನು ಅಂತಂದರೆ ಸ್ಟಿಲ್ ಐ ಆಮ್ ಲರ್ನಿಂಗ್ ಎವ್ರಿ ಡೇ, ಎವ್ರಿ ಸ್ಟೇಜ್. ಇವತ್ತು ಎಲ್ಲೋ ಮದುವೆ ಮನೇಲಿ ನುಡಿಸ್ತೀನಿ, ನಾಳೆ ಎಲ್ಲೋ ದೊಡ್ಡ ಫೆಸ್ಟಿವಲ್ ನುಡಿಸ್ತೀನಿ. ಎವ್ರಿ ಸ್ಟೇಜ್ ಇಟ್ಸ್ ಎ ಲರ್ನಿಂಗ್. ಹೌದು ಸರ್. ಐ ಡೋಂಟ್ ಸೇ ಐ ಆಮ್ ಎ ಮಾಸ್ಟರ್, ನೋ. ಅದು ನಿಮ್ಮ ದೊಡ್ಡತನ, ನಾನು ಮಾಸ್ಟರ್ ಅಲ್ಲ ಅಂತ ಹೇಳ್ಕೊಳ್ಳೋದು. ಬಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಾವು ಹೇಳಲೇಬೇಕು ಸರ್, ನೀವೇನು ಮಾಡ್ತಿದ್ರೆ ನಿಮ್ಮ ಪ್ರೊಫೆಷನಲ್, ಯು ಆರ್ ದ ಮಾಸ್ಟರ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಸೊ ಆ್ಯಂಡ್ ಇದುವರೆಗೂ ನಿಮ್ಮ ಲೈಫ್ ಜರ್ನಿಲಿ ಸುಮಾರು ಜನ ಜೊತೆ ಸ್ಟೇಜ್ ಶೇರ್ ಮಾಡಿರ್ತೀರಾ, ಆ್ಯಂಡ್ ಸುಮಾರು ಪ್ಲೇಸಸಲ್ಲಿ ಪರ್ಫಾರ್ಮ್ ಮಾಡಿರ್ತೀರಾ. ನಿಮ್ಮ ಒನ್ ಆಫ್ ದ ಬೆಸ್ಟ್ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಅಂದರೆ ಯಾವುದು ಸರ್? ಅಂದರೆ ಇದು ಮಕ್ಕಳಿಗೆ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಚಾಕ್ಲೇಟ್ ತೋರಿಸ್ಬಿಟ್ಟು ಯಾವ್ದು ಬೆಸ್ಟ್ ಚಾಕ್ಲೇಟ್ ಅಂತ ನನಗೆ ಸರ್, ನನಗೆ ಪ್ರತಿಯೊಬ್ಬರ ಜೊತೆ ನುಡಿಸಿರೋದು ನನಗೆ ಇಟ್ಸ್ ಮೆಮೊರಬಲ್ ಸರ್. ಹೌದು. ನಮ್ಮ ಕರ್ನಾಟಕ ಸ್ಟಾರ್ಸ್ ನಾನು ಮರೀಲೇಬಾರ್ದು. ಬಿ ಕೆ ಸುಮಿತ್ರಾ ಮೇಡಮ್ ಆಗಿರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಕಸ್ತೂರಿ ಶಂಕರ್ ಮೇಡಮ್ ಜೊತೆ ನುಡಿಸಿ ಅವ್ರ ಪ್ರೋಗ್ರಾಮ್ ಆಗಿರ್ಬೋದು. ಬಿ ಕೆ ಸುಮಿತ್ರಾ ಮೇಡಮ್ ಅವ್ರ ಜೊತೆ ನುಡಿಸ್ಬೇಕಾದ್ರೆ ನನಗೆ ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆ ನುಡ್ಸೋಕ್ಕೆ ಅವಕಾಶ ಕೊಟ್ಟರು. PBS ಅವ್ರ ಜೊತೆ ಇರ್ಬೋದು. ನಾನು ಇನ್ನೊಂದು ಕಡೆಯಲ್ಲಿ ನುಡಿಸ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನುಡ್ಸೋಕ್ಕೆ ಅವಕಾಶ ಬಂತು. 1994 I played 4 concerts with ರಾಜ್ಕುಮಾರ್ ಸರ್. ಅವಾಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣ ಅವ್ರ ಜೊತೆ ಅವಾಗೆಲ್ಲ ಈ ಫೋಟೋ ಸೆಲ್ಫಿ ಗಿಲ್ಫಿ ಎಲ್ಲ ಏನಿಲ್ಲ. 4 ಕಾನ್ಸರ್ಟ್, ಗದಗ್, ಬೆಳಗಾಂ, ರಾಣಿಬೆನ್ನೂರು, ಶಿವಮೊಗ್ಗ, 14-15 ದಿನ ಟ್ರಿಪ್ಪು ಸರ್. ಇದೇ ಥರ ಇದೆಲ್ಲ ನನಗೆ ಹೇಳ್ತೀನಲ್ಲ, ಇದು ಒಂದು ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್ ಇನ್ ಮೈ ಲೈಫ್. ಅದೇ 14ನೇ ವಯಸ್ಸಲ್ಲಿ ಐ ಪ್ಲೇಡ್ ವಿತ್ LR ಈಶ್ವರಿ, ದ ಗ್ರೇಟೆಸ್ಟ್ ಸಿಂಗರ್. ಜೋಕೆ ಅದೆಲ್ಲ ಹಾಡಿದಾರಲ್ಲ ಸರ್, ಅವರು LR ಈಶ್ವರಿ. ಅವಾಗ ನನಗಿನ್ನ 14 ವರ್ಷ. ಅವ್ರು ನನಗೆ ₹100 ಟಿಪ್ಸ್ ಕೊಟ್ಟಿದ್ರು. ನನಗೆ ರೊಮರನ್ನ ವಾಸಗಿರ ನೀ ಪೆರಿಯ ಆಳ ವರ್ಣೋ ಅಂತ ಅಂದ್ಬಿಟ್ಟು ₹100 ಕೊಟ್ಟಿದ್ರು. ನಾನು ಇದೆಲ್ಲ ನಾನು ಜ್ಞಾಪಿಸ್ಕೊಡ್ಲಿಲ್ಲ ಅಂತಂದರೆ ಇಟ್ ಈಸ್ ಅವ್ರ ಆಶೀರ್ವಾದ ನಾನು ಇಲ್ಲಿ ತನಕ ಕರ್ಕೊಂಡ್ಬಂದಿರ್ಬೋದು. ಹೌದು ಹೌದು ಸರ್, ಹೌದು. ನಂತರ ದಿನಗಳಲ್ಲಿ ಐ ಪ್ಲೇಡ್ ವಿತ್ ಎಲ್ಲ ನಮ್ಮ ಕರ್ನಾಟಕ, ಅವರು ಪುತ್ತೂರು ನರಸಿಂಹನಾಯಕ್ ಆಗಿರ್ಬೋದು, GV ಅತ್ರಿ ಆಗಿರ್ಬೋದು. ಯಾಕೆ ಹೇಗೆ ಜ್ಞಾಪಿಸ್ಕೋಬೇಕು ಅಂದರೆ ಇವರೆಲ್ಲ ನಮ್ಮನ್ನು ಬೆಳೆಸಿರೋರು ಸರ್. ಹೌದು. ಅವರ ಆಶೀರ್ವಾದಗಳಿಂದ ಚಂದ್ರಿಕಾ ಗುರುರಾಜ್ ಅವ್ರ ಥರ ನುಡಿಸ್ತಾ ಇದ್ದೆ. ಹಿಂಗೆ ಬಂದು SPB ಸರ್ ಜೊತೆ ನುಡ್ಸೋಕ್ಕೆ ಶುರು ಮಾಡ್ತೀವಿ. ನಾವೆಲ್ಲ ಕ್ಯಾಸೆಟಲ್ಲಿ ಹೆಸರು ನೋಡ್ತಾ ಇದ್ವಿ. ಹೌದು. ಆಮೇಲೆ ಸಾಂಗ್ ಕಲಿಬೇಕಾದ್ರೆ ಆರ್ಕೆಸ್ಟ್ರಲ್ಲಿ ಅವ್ರದ್ದು ಹಾಡು ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು, ಅವ್ರ ಜೊತೆ ನುಡಿಸ್ದೆ. ಇಟ್ ವಾಸ್ ಎ ಡ್ರೀಮ್ ಕಮ್ ಟ್ರೂ. ಯಾ ಸೊ ಅದ್ರ ವಿಷಯದಲ್ಲಿ ನಾವು ಅನ್ಲಕ್ಕಿ ಅನ್ಕೊಬೋದು ಸರ್. ನಾವು ಏನಕ್ಕೆ ಅಂತಂದರೆ, ನಾನು SPB ಸರ್ನ ದೂರದಿಂದ ನೋಡಿದ್ದೀನಿ, ಅವ್ರ ಪರ್ಫಾರ್ಮೆನ್ಸಸ್ ನೋಡಿದ್ದೀನಿ, ಬಟ್ ಹತ್ರ ಹೋಗಿ ಮಾತಾಡೋಕೆ ಇದುವರೆಗೂ ಆಗಿಲ್ಲ. ಬಟ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿನಂತ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದು ನಮಗೆ ತುಂಬ ಹೆಮ್ಮೆ ಇದೆ. ಅವರ ಆಶೀರ್ವಾದ ಅಷ್ಟೇ. ಎಸ್ ಸರ್. ನೀವು ಎಲ್ಲ ಸುಮಾರು ಜನ ವಿದ್ವಾಂಸರ ಹತ್ರ ನೀವು ಕೆಲಸ ಮಾಡಿದ್ದೀರಾ, ಪರ್ಫಾರ್ಮ್ ಮಾಡಿದ್ರ, ಜೊತೆಗೆ ಅವರಿಂದ ಕಲಿಯುವಂಥ ವಿಷಯಗಳು ಸಾವಿರಾರು ಇರುತ್ತೆ ಸರ್. ನಿಮಗೆ ಆ ಥರ ವಿಷಯಗಳು ಕಲ್ತಿರೋದು, ಅದನ್ನು ನಾವು ನೋಟ್ ಮಾಡಿಕೊಂಡು, ಇಲ್ಲ ನಾನು ಇದನ್ನು ಈ ಥರ ಹಿಂಗೆ ಮಾಡ್ಕೊಬೇಕು, ಇದನ್ನು ನಾನು ಅಡ್ಯಾಪ್ಟ್ ಮಾಡ್ಕೊಬೇಕು ಅಂತ ಯಾವ ವಿಷಯಗಳನ್ನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ? SPB ಸರ್ ಮಾತಾಡಬೇಕು ಅಂತಂದರೆ ಅದು ಒಬ್ಬರದೇ ಮಾತಾಡಬೇಕು. ನಾನು ಬೇರೆಯವ್ರದ್ದೆಲ್ಲ ಹೇಳ್ಬಿಡ್ತೀನಿ ಫಸ್ಟ್ ಯಾರ ಜೊತೆ ನುಡಿಸ್ತೇನೆ. ಓಕೆ ಸರ್. SPB ಸರ್ ಜೊತೆ ನುಡಿಸಿದ್ಮೇಲೆ ಶಂಕರ್ ಮಹಾದೇವ್ ಅವ್ರ ಜೊತೆ ನುಡ್ಸೋಕೆ ಆಪರ್ಚುನಿಟಿ ಬಂತು. ಇಟ್ ವಾಸ್ ಇನ್ ಸಮ್ ಈವೆಂಟ್, ಒಂದು ಕಾನ್ಸರ್ಟ್ ನುಡ್ಸ್ಬಿಟ್ಟು ಹೋದೆ. ಅವ್ರ ಜೊತೆ ತುಂಬ ಆಸೆ ಇತ್ತು ನುಡಿಸ್ಬೇಕು. ಅದು ಅವತ್ತು ನುಡಿಸಿದ್ವಿ, ಆಯಿತು. ಅದು ಫಸ್ಟ್ ಟೈಮ್ ನುಡಿಸಿದೆ. ಅವ್ರು ಕನ್ನಡ ಹಾಡು ಹಾಡಿದ್ರೆ ಮುಗೀತು. ಅಂದ್ಕೊಂಡೆ ನುಡಿಸ್ದೆ ಬಿಡು ಅಂತ. ದೆನ್ ಐ ಪರ್ಫಾರ್ಮ್ಡ್
ವಿತ್ ಹರಿಹರನ್ ಸರ್. ಹರಿಹರನ್ ಸರ್ ಅದು ಅಷ್ಟೇ. ನೋಡಿ ಇದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ನುಡಿಸ್ದೆ ಹರಿಹರನ್ ಸರ್ ಜೊತೆ ದುಬೈಲಿ ನುಡಿಸ್ದೆ ನಾನು ಪ್ರೋಮ್. ಅದು ಆಯ್ತು, ಪ್ರೋಮ್ ತುಂಬ ಚೆನ್ನಾಗಾಯಿತು. ಯು ಪ್ಲೇಡ್ ರಿಯಲಿ ವೆಲ್ ಅಂದರು. ಮುಗಿಸ್ಕೊಂಡು ಬಂದೆ. ಜಾನಕಿ ಮೇಡಮ್ ಜೊತೆ ನುಡಿಸ್ದೆ, ಪಿ ಸುಶೀಲಾ ಅವ್ರ ಜೊತೆ ನುಡಿಸ್ದೆ, ವಾಣಿ ಜಯರಾಮ್ ಅವ್ರ ಜೊತೆ ನುಡಿಸ್ದೆ, ಚಿತ್ರ ಮೇಡಮ್ ಅವ್ರ ಜೊತೆ ನುಡಿಸ್ದೆ, ಯೇಸುದಾಸ್ ಸರ್ ಜೊತೆ ನುಡಿಸ್ದೆ. ದೆನ್ ಐ ಪರ್ಫಾರ್ಮ್ಡ್ ಲಾಟ್ ಆಫ್ ಗ್ರೇಟ್ ಮ್ಯೂಸಿಷಿಯನ್ಸ್ ಫ್ರಮ್ ಕರ್ನಾಟಕ ಆ್ಯಂಡ್ ಚೆನ್ನೈ. ಕರ್ನಾಟಕದಿಂದ ನಾಗಮಣಿ ಶ್ರೀನಾಥ್ ಮೇಡಮ್ ಅವ್ರ ಜೊತೆ ನುಡಿಸ್ದೆ, ಡಾಕ್ಟರ್ ಸುಮಾ ಸುಧೀಂದ್ರ ಅವ್ರ ಜೊತೆ ನುಡಿಸ್ದೆ, ವಿದುಷಿ ಎಮ್ ಎ ಶೀಲಾ ಅವ್ರ ಜೊತೆ ನುಡಿಸ್ದೆ. ಆಮೇಲೆ ಚೆನ್ನೈ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನನ್ನ ಒಂದು ಡ್ರಮ್ ಮಿಷಿನ್ನ ಇಟ್ಕೊಂಡು ಐ ಪ್ಲೇಡ್ ವಿತ್ ಚಿತ್ರವೀಣಾ ಡಾಕ್ಟರ್ ಎನ್ ರವಿಕಿರಣ್ ಅಂತ, ಅವ್ರ ಜೊತೆ ನುಡಿಸ್ದೆ. ನೋಡಿ ಅದು ಒಂದು ಬ್ಲೆಸ್ಸಿಂಗು ನನಗೆ. ರಿದಮ್ ಪ್ಯಾಡೆಲ್ಲ ಅಲ್ಲಿ ಅಕಾಡೆಮಿಲಿ ಬಿಡಲೇ ಇಲ್ಲ. ಐ ವಾಸ್ ದ ಫಸ್ಟ್ ಅಂಡ್ ಲಾಸ್ಟ್ ಪರ್ಸನ್ ಟು ಪ್ಲೇ ದಟ್ ಇನ್ ದ ಸದಸ್ ಅಂತ ಮಾಡ್ತಾರೆ ಡಿಸೆಂಬರ್ಲಿ. ದಟ್ ವಾಸ್ ಮೈ ಟುಡೇ ಆಲ್ಸೋ ಐ ಥಿಂಕ್ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್. ಓಕೆ ಸರ್. ಯಾಕಂದರೆ ಅಲ್ಲಿ ಎಲ್ಲ ಘಟಾನುಘಟಿಗಳು ನುಡಿಸಿರೋರು, ಅವ್ರ ಜೊತೆ ನುಡಿಸ್ದೆ. ಯಾವತ್ತು ಅವ್ರನ್ನ ಮತ್ತೆ ನಿಮ್ಮನ್ನು ಕರೆದ್ರೇ ಅದಕ್ಕೆ ಒಂದು ಗ್ರೇಟ್ ವ್ಯಾಲ್ಯೂ. ಹೌದು ಸರ್, ಹೌದು ಹೌದು ಹೌದು. ಈ ಥರ ಎಲ್ಲ ತುಂಬ ಆಸೆ ನನಗೆ ಸೆಕೆಂಡ್ ಟೈಮ್ ಬಿಲೀವ್ ಇಟ್ ಆರ್ ನಾಟ್. ನಮ್ಮ ತಂದೆ ಮತ್ತು ನನ್ನ ಗುರುಗಳ ಆಶೀರ್ವಾದ, ದೇ ಆಲ್ ಕಾಲ್ಡ್ ಮೀ ಸರ್. ಟಿಲ್ ಟುಡೇ ಐ ಆಮ್ ಪ್ಲೇಯಿಂಗ್ ವಿತ್ ಹರಿಹರನ್ ಸರ್. ಟಿಲ್ ಟುಡೇ ಹಿ ಕಾಲ್ಸ್ ಮೀ. ಫಾರಿನ್ ಟೂರ್ ಇದ್ರೆ ಹಿ ಟೆಲ್ಸ್ ಮೀ ವೆಲ್ ಇನ್ ಅಡ್ವಾನ್ಸ್, ನೀನೇ ಬರಬೇಕು ಟೂರ್ಗೆ. ಶಂಕರ್ ಮಹಾದೇವನ್ ಸರ್ ಜೊತೆ ಒಂದು US ಕಾನ್ಸರ್ಟ್ ನುಡಿಸ್ದೆ, ಹಿ ಟೆಲ್ಸ್ ಮೀ. ಈ ಥರ ನಮಗೊಂಥರ ಪ್ರೈಡ್ ಸರ್ ಅದು. ಹೌದು, ಇಟ್ಸ್ ಎ ಪ್ರೈಡ್. ಅಂದರೆ ಅಲ್ಲಿ ಗೊತ್ತಾಗತ್ತೆ ನಾವು ಅವ್ರ ಸಂಗೀತಕ್ಕೆ ಹತ್ತಿರ ಆಗಿದ್ದೀವಿ. ಹೌದು, ನೀವು ಆ ಪರ್ಫಾರ್ಮೆನ್ಸ್ ಅವ್ರು ನೋಡಿರೋದಕ್ಕೇ ಅವರು ಪದೇ ಪದೇ ನಿಮ್ಮನ್ನು ಕರೆಯೋದು ಅಲ್ಲ? ಪದೇ ಪದೇ ಸರ್ ಕರೆಯೋದು. ಐ ಪ್ಲೇಡ್ ವಿತ್ ಸೋನು ನಿಗಮ್ ಸರ್, ಐ ಪ್ಲೇಡ್ ವಿತ್ ಕುನಾಲ್ ಗಾಂಜಾವಾಲಾ. ಏನಕ್ಕೆ ಜ್ಞಾಪಿಸ್ಕೋಬೇಕು ಅಂದರೆ ಎಲ್ಲರೂ ದೇ ಆರ್ ಆಲ್ ಲೆಜೆಂಡ್ಸ್ ಇನ್ ದೇರ್ ಓನ್ ವೇ. ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ಗೆ ಅಕಂಪನಿ ಮಾಡೋದಕ್ಕೆ ಒಂದು ಅವಕಾಶ. ಯಾಕಂದರೆ ನಾನು ಐ ಆಮ್ ಕಮ್ ಫ್ರಮ್ ಬ್ಯಾಕ್ಗ್ರೌಂಡ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಆ್ಯಂಡ್ ಫಿಲಮ್ ಮ್ಯೂಸಿಕ್. ನಾನು ಡ್ರಮ್ಸ್ ಬ್ಯಾಕ್ಗ್ರೌಂಡಿಂದ ಫಿಲಮ್ ಮ್ಯೂಸಿಕ್ಕಿಂದ ಬಂದು ಕರ್ನಾಟಿಕ್ ಕಲಿತು ಫ್ಯೂಷನ್ ಮ್ಯೂಸಿಕ್ಗೆ ಬಂದು ಐ ಸ್ಟಾರ್ಟೆಡ್ ಟು ಅಕಂಪನಿ ಫಾರ್ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್. ಸೊ ಕರ್ನಾಟಕದಲ್ಲಿ ನಾನು ಹಿಂದೂಸ್ತಾನಿಗೆ ನುಡ್ಸೋಕ್ಕೆ ಶುರು ಮಾಡಿದ್ದು ಫಸ್ಟ್ ಪ್ರವೀಣ್ ಗೋಡ್ಕಿಂಡಿ ಅವ್ರ ಜೊತೆ ನುಡ್ಸೋಕ್ಕೆ ಶುರು ಮಾಡಿದ್ದು. ನಂತರ ದಿನಗಳಲ್ಲಿ ಹಿಂಗೆ ನುಡಿಸ್ತಾ ಇದೆ ಎಲ್ಲ ಪಂಡಿತರ ಜೊತೆ. ನಮ್ಮ ರಾಜೀವ್ ತಾರಾನಾಥ್ ಅವ್ರ ಜೊತೆ ಎಲ್ಲ ಒಂದು ರೆಕಾರ್ಡಿಂಗ್ ನುಡಿಸಿದ್ದೆ. ಪಂಡಿತ್ ವಿನಾಯಕ್ ತೋರ್ವಿ ಅವ್ರ ಜೊತೆ ನುಡಿಸ್ದೆ. ಆಮೇಲೆ ಪರಮೇಶ್ವರ ಹೆಗಡೆ ಅವ್ರ ಜೊತೆ ನುಡಿಸ್ದೆ. ಈ ಥರ ಎಲ್ಲ ಒಂದು ಮಾಡ್ಕೊಂಡು ಬಂದಾಗ ಇಟ್ಸ್ ಎ ಜರ್ನಿ. ಐ ಗಾಟ್ ಆಪರ್ಚುನಿಟಿ ಟು ಪ್ಲೇ ವಿತ್ ದ ಗ್ರೇಟೆಸ್ಟ್ ತಬಲಾ ಮಾಸ್ಟರ್ ಬಿಕ್ರಮ್ ಘೋಷ್. ಅವರು ಯಾವುದೋ ಪ್ರೋಗ್ರಾಮಿಗೆ ಬಂದಿದ್ರು. ನಾನು ನೋಡ್ಬಿಟ್ಟು ಈ ಸ್ಪೋಕ್ ಅಬೌಟ್ ಮೈ ಡ್ರಮ್ಮಿಂಗ್ ಫಾರ್ 5 minutes. ಆಮೇಲೆ ಬೇರೆ ಬಗ್ಗೆ ಮಾತಾಡೋರು. ಅವ್ರು ಅವತ್ತು ಹೇಳೋದು ನೀನು ನನ್ನ ಜೊತೆ ನುಡಿಸ್ಬೇಕು ಅಂತ. ಐ ಸ್ಟಾರ್ಟೆಡ್ ಅಕಂಪನಿಂಗ್ ಬಿಕ್ರಮ್ದ. ಅಲ್ಲಿ ನುಡಿಸಿದಾಗ ಒನ್ ಆಫ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಏನು ಅಂತಂದರೆ ಟು ಪರ್ಫಾರ್ಮ್ ವಿತ್ ರಾಶಿದ್ ಖಾನ್. ಹಿ ವಾಸ್ ದ ಪರ್ಸನ್ ಇನ್ ಹಿಂದೂಸ್ತಾನಿ ಮ್ಯೂಸಿಕ್. ರಾಶಿದ್ ಖಾನ್ ಅವ್ರ ಜೊತೆ ನುಡಿಸ್ದೆ. ಅಲ್ಲಿ ನುಡಿಸ್ತಾ ಕೌಶಿಕಿ ಚಕ್ರವರ್ತಿ ಅವ್ರದ್ದು ನನ್ನ ಕರೆದ್ರು, ನೀವು ನುಡಿಸ್ಬೇಕು ಬಂದು ಅಂತ. ಐ ವಾಸ್ ಲೈಕ್, ಸಂಗೀತ ಅಂದರೆ ಅವರು ಒಂದು ಸಂಗೀತ ಕರೆಸಿದಾಗ ಐ ವಾಸ್ ರಿಯಲಿ ನಂಗೆ ತುಂಬ ಅಂದರೆ ತುಂಬ ಸಂತೋಷ ನನಗೆ. ನಾವು ಅಡೋರ್ ಮಾಡೋ ಪರ್ಸನಾಲಿಟೀಸ್ ಇಫ್ ದೇ ಕಾಲ್ ಅಸ್ ಟು ಅಕಂಪನಿ ದೆಮ್, ದಟ್ ವಾಸ್ ದ ಬಿಗ್ಗೆಸ್ಟ್ ಥಿಂಗ್ ಸರ್. ಫಿಲಮ್ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್, ನಂತರ ದಿನಗಳಲ್ಲಿ ಫ್ಯೂಷನ್, ಜೊತೆಗೆ ಫಿಲಮ್ ಕ್ಯಾಸೆಟ್ ರೆಕಾರ್ಡಿಂಗ್ಸು, ಡಿವೋಷ್ನಲ್ಲು, ಭಾವಗೀತೆ ಅದೆಲ್ಲ ನುಡಿಸ್ಕೊಂಡು ಹಿಂದೂಸ್ತಾನಿ ಫ್ಯೂಷನ್. ನೌ ಐ ಆಮ್ ಹಿಯರ್ ಸರ್. ಇದಕ್ಕೆಲ್ಲ ಒಂದೇ ಕಾರಣ ಅಂತಂದರೆ ಐ ಲವ್ ಟು ಪ್ಲೇ ಎನಿ ಕೈಂಡ್ ಆಫ್ ಮ್ಯೂಸಿಕ್. ಸುಮ್ಮನೆ ಜಸ್ಟ್ ಟ್ಯಾಲೆಂಟ್ ಇದ್ದೂ ಅದೇನೋ ಪ್ರಾಕ್ಟೀಸ್ ಮಾಡಿದೆ ಅಥವಾ ಎಫರ್ಟ್ಸ್ ಹಾಕದೆ ಇದ್ರೆ ಅದು ಬೇರೆ ಥರ. ಬಟ್ ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ದೀರಾ ಅಂತ ಅನ್ಸುತ್ತೆ. ಸಂಪೂರ್ಣವಾಗಿ ನಮ್ಮ ತಂದೆ ತಾಯಿ ಆಶೀರ್ವಾದ. ಹಾಂ ಸರ್, ಹೌದು, ಗುರುಗಳ ಆಶೀರ್ವಾದ. ನನ್ನಷ್ಟೇ ಎಫರ್ಟ್ಸ್ ಎಲ್ಲರೂ ಹಾಕ್ತಾರೆ. ಬಟ್ ಏನೋ ನನಗೆ ಅದು ಒಂದು ವರ. ಸರಸ್ವತಿ ಪುತ್ರ SP ಬಾಲಸುಬ್ರಹ್ಮಣ್ಯಂ ಸರ್ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಅಗೇನ್ ಹೇಳ್ದಂಗೆ ನಾನು ಅನ್ಲಕ್ಕಿ ಸರ್, ಐ ಕನ್ಸಿಡರ್ ಮೈ ಸೆಲ್ಫ್ ಅನ್ಲಕ್ಕಿ. ಏನಕ್ಕೆ ಅಂತಂದರೆ ಅವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ಸರ್. BGOಲ್ಲೂ ಕೂಡ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಿಮ್ಮ ಪರಿಚಯ, ನಿಮ್ಮನ್ನ ನೋಡಿದ್ದು ಕೂಡ ನೀವು ನನ್ನ ಪರಿಚಯ ಆಗಿದೆ ಖಂಡಿತವಾಗಿ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಹತ್ರ ನಿಮ್ಮ ಬ್ಲೆಸ್ಸಿಂಗ್ ಕೊಡಿಸ್ತಾ ಇದ್ದೆ ನಾನು. ಅಯ್ಯೋ ಸರ್, ಆ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ ನಾವು. ಲೈಕ್ ಆ BGOಲ್ಲೂ ಕೂಡ ನಾನು ಕಾನ್ಸರ್ಟ್ ನಡೆಯುವಾಗ ಅಲ್ಲೇ ನಿಮ್ಮನ್ನ ಕೂಡ ನಾನು ನೋಡಿದ್ದು. ನಾನು ಇದುವರೆಗೂ ನಾನು ಸುಮಾರು ಜನ ಮ್ಯೂಸಿಷಿಯನ್ಸ್ನ ಇದೆಲ್ಲ ನೋಡಿದ್ದೀನಿ, ಬಟ್ ಬಾಲಸುಬ್ರಹ್ಮಣ್ಯಂ ಸರ್ ಥರ
ಆ ಒಂದು ಎನರ್ಜಿ ಅಥವಾ ವೈಬು, ಆ ಒಂದು ಕಳೆ ನಾನು ಎಲ್ಲಿ ಯಾರ ಮುಖದಲ್ಲಿ ನೋಡಿ. ನಾನೇನು ಮಾತಾಡೋದೇಬೇಕಿಲ್ಲ, ನೀವೇ ಮಾತಾಡ್ತಿದ್ರೆ ಎಸ್ ಪಿ ಬಿ. ಸಿ ನನಗೆ ಫುಲ್ ಒಂಥರ ಬೆಚ್ಚಗಾಯ್ತು ಸರ್ ಅವ್ರ ಬಗ್ಗೆ ಮಾತಾಡಿದ್ರೆ. ಹಿಸ್ ಪರ್ಸನಾಲಿಟಿ ಈಸ್ ಲೈಕ್ ದಟ್. ಹಿಸ್ ಪರ್ಸನಾಲಿಟಿ ಈಸ್ ಲೈಕ್ ದಟ್. ಹಿ ವಿಲ್ ಮೇಕ್ ವಾರ್ಮ್ ಟು ಎವ್ರಿಬಡಿ. ಎಸ್ ಎಸ್. ಅವರು ದೊಡ್ಡವರು ಅಂತೆಲ್ಲ ಏನು ತೋರಿಸ್ಕೊಳ್ಳಲ್ಲ ಸರ್. ನಾನು ಜಾಸ್ತಿ ಏನು ಅವ್ರ ಬಗ್ಗೆ ಹೇಳಲ್ಲ ಸರ್. ಎಲ್ಲರೂ ನೀವೇ ಹೇಳಿದ್ದೀರಾ. ಅವ್ರು ನನಗೆ ಎಷ್ಟು ಕ್ಲೋಸ್ ಆಗಿದ್ರು ಅಂದರೆ, ನಾನು ಅವ್ರ ಮನೆಗೆ ಹೋದರೆ ಊಟ ಮಾಡ್ದಿರಾ ಬರ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಅವ್ರ ಮನೆಗೆ ಹೋದರೆ ಊಟ ಮಾಡ್ಕೊಂಡೇ ಬರೋದು. ಚರಣ್ ಸರ್ ಇರ್ತಾರೆ, ಅವ್ರಿಗೆ ಹೋಗಿ ಅವ್ರ ಫೋಟೋಗೆ ನಮಸ್ಕಾರ ಮಾಡಿಬಿಟ್ಟು ಊಟ ಮಾಡ್ಕೊಂಡು, ಅಷ್ಟು ಒಂದು ಪ್ರೀತಿ ಅವ್ರ ಮನೇಲಿ ನಾನು ಗಳಿಸಿದ್ದೀನಿ. ಮನೆಯಲ್ಲಿ ದೊಡ್ಡವ್ರ ಥರ ಇದ್ದಾರೆ ನಮಗೆ. ನಮ್ಮ ಮನೆಯಲ್ಲಿ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ನಮ್ಮಪ್ಪ, ಅವರು ಆ ಸ್ಥಾನದಲ್ಲಿ ಗ್ರೇಟೆಸ್ಟ್ ಪರ್ಸನ್, ಗ್ರೇಟೆಸ್ಟ್ ಹ್ಯೂಮನ್, ಗ್ರೇಟ್ ಆರ್ಟಿಸ್ಟ್. ಎಸ್ ಪಿ ಬಿ ಸರ್ನ ನೀವು ಫಸ್ಟ್ ಮೀಟ್ ಮಾಡಿದ್ದೆ ಎಲ್ಲಿ ಸರ್? ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್, ಫಸ್ಟ್ ಮೀಟ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. 1992 ಅವ್ರ ಫಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು. ಓಕೆ. ಶಿವಾಜಿನಗರ್ ಸ್ಟೇಡಿಯಮಲ್ಲಿ. ಶಿವಾಜಿನಗರ್ ಸ್ಟೇಡಿಯಂ. ಗಂಗಯ್ಯಮರನ್ ಇಂದ ಇಳೆಯರಾಜ ಸರ್ ಅವ್ರ ಬ್ರದರ್ ಆರ್ಕೆಸ್ಟ್ರಲ್ಲಿ ಅವ್ರು ಹಾಡಕ್ಕೆ ಬಂದರು. ಯಾವತ್ತನ ಅವ್ರ ಜೊತೆ ನುಡಿಸ್ತೀನ ನಾನು, ಇಲ್ಲ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತೀನ. 2000 August ಫಸ್ಟ್ ಟೈಮ್ ಐ ಪರ್ಫಾರ್ಮ್ ವಿತ್ ಹಿಮ್. ಓಕೆ. ಇನ್ ರವೀಂದ್ರ ಕಲಾಕ್ಷೇತ್ರ. ಇಟ್ ವಾಸ್ ಓನ್ಲಿ 2-3 ಸಾಂಗ್ಸ್ ಸರ್. ನಾನು ಯಾವತ್ತು ಪರ್ಫಾರ್ಮ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದವನು 2 ಸಾಂಗ್ ಆದ್ರೇನು, 20 ಸಾಂಗ್ ಆದ್ರೆ, 200 ಸಾಂಗ್ ಆದ್ರೇನು, ಐ ಪರ್ಫಾರ್ಮ್ ವಿತ್ ಹಿಮ್. ಐ ವಾಸ್ ಆನ್ ಕ್ಲೌಡ್ 9. ಓ ಮೈ ಗಾಡ್, ಎಸ್ ಪಿ ಬಿ ಸರ್ ಜೊತೆ ಮುಗಿಸ್ಬಿಟ್ಟೆ ನಾನು ಇವತ್ತು. ಐ ವಾಸ್ ಇನ್ ದ ಬ್ಯಾಂಡ್ ಮೆಂಬರ್. 5 ಜನದಲ್ಲಿ ನಾನು ಒಬ್ಬ, 10 ಜನದಲ್ಲಿ. ಆದರೂ ಅವ್ರು ತುಂಬ ಖುಷಿ ಆಗ್ಬಿಟ್ರು. ಅವ್ರನ್ನ ಒಂದು 5-6 ಜನ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು. ದೆನ್ ದ ಎದೆ ತುಂಬಿ ಹಾಡುವೆನು ಸ್ಟಾರ್ಟೆಡ್. ಅವ್ರ ಜೊತೆ ಬೆಂಗಳೂರು ಪ್ರೋಗ್ರಾಮ್ ಆದರೆ ನಾವೇ, ನಮ್ಮ ಬ್ಯಾಂಡೆ. ಎಲ್ಲೋ ಕತಾರಲ್ಲಿ ಪ್ರೋಗ್ರಾಮ್ ಆದರೆ ನಮ್ಮ ಬ್ಯಾಂಡೆ. ಈ ಥರ ಎಲ್ಲೋ ಎಷ್ಟೋ ಮೆಮೊರಬಲ್ ಶೋಸ್. 2016 ಈ ಹ್ಯಾಡ್ ದಿಸ್ ವರ್ಲ್ಡ್ ಟೂರ್ ಕಾನ್ಸೆಪ್ಟ್. ಓಕೆ. ವರ್ಲ್ಡ್ ಟೂರ್. SPB 50. ಓಕೆ. ಅವರ 50 years ಜರ್ನಿ ಇನ್ ಇಂಡಸ್ಟ್ರಿ. 1966 ಅಂತೆ ಫಸ್ಟ್ ಹಾಡಿದ್ದವರು. 1966 ಫಸ್ಟ್ ಸಾಂಗ್ ಹಿ ರೆಕಾರ್ಡೆಡ್. ಸೊ 2016. ಓಕೆ. 50 years. ಅವ್ರ ಮಗ ಅವರು ಹಿ ಮೇಡ್ ಎ ಕಾನ್ಸೆಪ್ಟ್, ವರ್ಲ್ಡ್ ಟೂರ್ ಮಾಡಬೇಕು. SPB ಸರ್ಗೆ ಇಷ್ಟವಾದ ಮ್ಯೂಸಿಷಿಯನ್ಸ್ ಯಾರು? SPB ಸರ್ ಹೇಳಿದ್ರು, ನನಗೆ ಈ ಥರ ಚೂಸ್ ಮಾಡ್ಬೇಕು ನೀವು, ಎಲ್ಲ ಒಂದೇ ಕಡೆಯಿಂದ ಬೇಡ. ಸೊ ಹೈದ್ರಾಬಾದಿಂದ ಒಂದಷ್ಟು ಜನ, ಚೆನ್ನೈಯಿಂದ ಒಂದಷ್ಟು ಜನ, ಕರ್ನಾಟಕದಿಂದ 2 ತೊಗೊಂಡಿದ್ರು. ಅದನ್ನು ನಾನೊಬ್ಬ. ನನಗೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು. ಅವ್ರನ್ನ ಹತ್ರ ತುಂಬ ಕ್ಲೋಸ್. ಏನು ಸಾರ್ ಹೇಳಿದ್ರು ಈ ಥರ ಟೂರ್ ಇದೆಯಂತೆ, ನೀವು ಬರಬೇಕಂತೆ. ನಾನು ಯಾವುದೋ ಟೂರ್ 2-3 ದಿನ ಟೂರ್ ಇರುತ್ತೆ. ಯಾಕಂದ್ರೆ ಅದು ಮುಂಚೆಲ್ಲ ಅಷ್ಟೇ ಟ್ರಾವೆಲ್ ಮಾಡಿದ್ದು ನಾನು. 3 days ಕತಾರ್, ದುಬೈ, ಈ ಥರ. ಓಕೆ ಸರ್ ಬರ್ತೀನಿ ಅಂತ ಒಪ್ಕೊಂಡೆ. ನೋಡಿದ್ರೆ ಇಮೇಲಲ್ಲಿ ಫುಲ್ ವರ್ಷದ್ದು ಫುಲ್ ಲಿಸ್ಟ್. ಎಲ್ಲೆಲ್ಲಿ? ಕ್ಯಾನಡಾ, ಮಲೇಷಿಯಾ, ರಷ್ಯಾ, ಸಿಂಗಪೂರ್, ಶ್ರೀಲಂಕಾ, ಅಮೇರಿಕಾ, ನೆದರ್ಲ್ಯಾಂಡ್ಸ್, ಲಂಡನ್, ಜಪಾನ್, ಇದೆಲ್ಲ. ವರ್ಷದ ತಕ್ಷಣ ಭಯ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಇಲ್ಲಿ ಏನೇನೋ ಒಪ್ಕೊಂಡಿರ್ತೀವಲ್ಲ, ತುಂಬ ತುಂಬ ಸ್ಟ್ರೆಸ್ಸು. ಆಮೇಲೆ ಏನು ತುಂಬ ದೊಡ್ಡವ್ರು ಸರ್ ಅವರು, SPB. ನಾವಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಒಪ್ಕೊಂಬಿಟ್ಟೆ. ಆಯ್ತು ನೋಡೋಣ. ಕೆಲವೊಂದೆಲ್ಲ ಆಯಿತು, ಕೆಲವೊಂದೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ. ಕ್ಯಾನಡಾ ಫಸ್ಟ್ ಕಾನ್ಸರ್ಟ್, ಅದರಲ್ಲಿ ಬೆಂಗಳೂರಿಂದ ನಾನು ಒಬ್ಬನೇ, ಇನ್ನೆಲ್ಲ ಚೆನ್ನೈ ಮ್ಯೂಸಿಷಿಯನ್ಸ್. ಬೆಂಗಳೂರಿಂದ ನಾನು ಒಬ್ಬನೇ. ದಟ್ ವಾಸ್ ಒನ್ ಆಫ್ ದ ಮೆಮೊರಬಲ್ ಕಾನ್ಸರ್ಟ್ಸ್ ಇನ್ ಮೈ ಲೈಫ್. 5 ಗಂಟೆಗೆ ಶುರು ಆಯ್ತು ಪ್ರೋಗ್ರಾಮ್ ಸಾಯಂಕಾಲ. ಇಟ್ ವಾಸ್ ಸಮ್ಮರ್ ಇನ್ ಟೊರೊಂಟೊ. ಓಕೆ. ಅಲ್ಲಿ ಸಮ್ಮರ್ ಅಂತಂದರೆ ರಾತ್ರಿ 10 ಗಂಟೆ ತನಕ ಬಿಸಿಲಿರುತ್ತೆ ಸರ್ ಅಲ್ಲಿ. ಓಕೆ. US ಅಲ್ಲಿ ಟೊರೊಂಟೊ ಆ ಕಡೆ 5 ಗಂಟೆಗೆ ಮಠ ಜನ ಬಿಸಿಲು. ಸಾಯಂಕಾಲ 5 ಗಂಟೆಗೆ 38,000 ಜನ ಆಡಿಯನ್ಸ್. 38,000 ಜನ ಆಡಿಯನ್ಸ್. ನಾನು ಎಲ್ಲಿ ನೋಡಿದ್ರು ಸ್ಟೇಜ್, ನನಗೇನು ಮಾಡಿದ್ದಾರೆ ಸ್ಟೇಜು, ಅವರೆಲ್ಲ ಕೆಳಗಿದ್ದಾರೆ, ಅದ್ರ ಮೇಲೆ ನನಗೆ ಪ್ಲಾಟ್ಫಾರ್ಮಾಗಿ ಕೂಡಿಸ್ಬಿಟ್ಟಿದ್ದಾರೆ ಡ್ರಮ್ಸ್. ಸೊ ಐ ಆಮ್ ದ ಎಲ್ಲರಿಗಿನ್ನ ಹೈಟ್ ನಾನೇ. ಹೌದು, ಹೈಟು ನಾನೇ. ನೋಡಿದ್ರೆ ಬರೀ ತಲೆಗಳು ಸರ್. ನಾನು ಏನಪ್ಪ ಇದು,
ಎಸ್ ಪಿ ಬಿ ಸರ್ ನನಗೆ ಗೊತ್ತು ಈಸ್ ಎ ಮೇರು ಪರ್ವತ. ಹೌದು. ಅಲ್ಲಿ ಏನು ಜನ 38,000 ಜನ ಇದ್ರ ಮೇಲ್ಗಡೆ ಬಂದು ಅವನು ಇನ್ನೂ ಚೇರ್ಸ್ಗಳು ಹಾಕ್ಸ್ಬೇಕು ಅಂತ. ಅದಲ್ದಿರ 2,000 ಕಾರ್ ವಾಪಸ್ ಹೋಗಿದೆ ಸರ್, ಪಾರ್ಕಿಂಗ್ ಸಿಕ್ಕಿಲ್ಲ. ಒಂದೊಂದು ಕಾರಲ್ಲಿ 3 ಜನ ಇದ್ರಂತೆ, 2 ಜನ 3 ಜನ. ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಇನ್ನೂ ಒಂದು 5,000 ಜನ 5,000-6,000 ಜನ ಬರಲಿಲ್ಲ. ಇಲ್ಲಾಂದರೆ 45,000 ಜನ ಆಗಿರೋರಲ್ಲಿ. ನಾನು ಸರ್ ಒಂದು ಗ್ರೌಂಡಲ್ಲಿ ಬರೀ ಸಂಗೀತ ಕೇಳೋಕ್ಕೆ 38,000 ಜನ ಎಸ್ ಪಿ ಬಿ ಸರ್ಗೋಸ್ಕರ ಅಂತ ಫಸ್ಟ್ ಟೈಮ್ ನೋಡಿದಲ್ಲಿ ನಾನು. ಅದು ಕೆನಡಾಲಿ ತಮಿಳ್ ಪ್ರೋಗ್ರಾಮ್. ನಾನು ಎಂತ ಇದಪ್ಪ ಇದು ರೆಸ್ಪೆಕ್ಟ್. 50 ವರ್ಷ ಎಸ್ ಪಿ ಬಿ ಸರ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದು ಫಸ್ಟ್ ಕಾನ್ಸರ್ಟ್ ಇನ್ ಕ್ಯಾನಡಾ. ಆ ರೆಸ್ಪೆಕ್ಟ್ ತೋರ್ಸೋಕ್ಕೆ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಇನ್ ಮೈ ಲೈಫ್. ಇನ್ನೊಂದು ಎಸ್ ಪಿ ಬಿ ಸರ್ ಮೆಮೊರಬಲ್ ಅಂತಂದರೆ ಕ್ರೆಮ್ಲಿನ್ ಪ್ಯಾಲೇಸ್. ಓಕೆ ಸರ್. ಮಾಸ್ಕೋ ರಷ್ಯಾ. ಎಸ್ ಪಿ ಬಿ ಸರ್ ಲರ್ನ್ಡ್ ಎ ರಷ್ಯನ್ ಸಾಂಗ್ and he sang for Russian people. Oh my God, Russian song. He learnt Russian song. I played that Russian song. Russian song. He learned Russian song, sir. He was doing his 50 years tour. Okay. ಅವ್ರದೇ 40,000 ಚಿಲ್ಲರೆ ಹಾಡಿದೆ. ಅವ್ರು ರಷ್ಯನ್ ಸಾಂಗ್ ಕಲ್ತ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಸ್ಟ್ಯಾಂಡಿಂಗ್ ಓವೇಷನ್. 9,000 ಜನ ಎಷ್ಟು ಜನ ಇದ್ರು ನೀವು ಸ್ಟ್ಯಾಂಡಿಂಗ್ ಓವೇಷನ್. ರಷ್ಯನ್ ಏನು 9,000 ಜನ ನಿಂತ್ಕೊಂಡು ಚಪ್ಪಳೆ ತರ್ತಾ ಇದ್ದಾರೆ. ನನಗೂ ನೋಡಿ ಗೂಸ್ ಬಂಪ್ಸ್. ರಷ್ಯನ್ ಸಾಂಗ್ ಹಾಡಿದ್ವಿ ಸರ್. ಯಾವಾಗ ಕಲ್ತಿದ್ದಾರಂತೆ ಸರ್? ಅಂದರೆ ಅವಾಗಲೇ ಆ ಟೂರ್ಗೋಸ್ಕರ. ಓ ಮೈ ಗಾಡ್. ಆ ವರ್ಡಿಂಗ್ಸ್ ಎಲ್ಲ ಬರ್ಕೊಂಡು ಅದನ್ನು ಒಂದು 10 ಸರಿ ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ರಷ್ಯನ್ ಸಾಂಗ್. ಮೈ ಗಾಡ್, ಬ್ರಿಲಿಯಂಟ್ ಸರ್ ಇದಂತೂ. ರಷ್ಯನ್ ಕಲಿತು ಸಾಂಗ್ ಆಡಬೇಕು ಅಂದರೆ ಮೇಯ್ನಾಗಿ ಮಾತಾಡೋದು ಬೇರೆ, ಬಟ್ ಒಂದು ಸಾಂಗ್ನ ಆಡಬೇಕು ರಷ್ಯನ್ ಲ್ಯಾಂಗ್ವೇಜ್. ಅಲ್ಲಿ ಹೋಗ್ಬಿಟ್ಟು ಯಾರೋ ರಷ್ಯನ್ನ ಕರೆದು ರಿಹರ್ಸಲ್ಲಿ ನೋಡಿ ಕರೆಕ್ಟ್ ಆಗಿದೆ ಮತ್ತೆ ಕೇಳ್ಕೊಂಡು ಸ್ಟ್ಯಾಂಗ್ ಸರ್ ಹಾಡಿದ್ರು ಸ್ಟ್ಯಾಂಡಿಂಗ್ ಓವೇಷನ್. ಸರ್ ಅವ್ರಿಗೇನು ಕಲಿಬೇಕು ಅಂತ ಏನಿರಲಿಲ್ಲ ಸರ್. ಅವರು ದ ಬಿಗ್ಗೆಸ್ಟ್ ಲೆಜೆಂಡ್ ಇನ್ ದ ಇಂಡಸ್ಟ್ರಿ. ಆದರೂ ಬಿಡಲಿಲ್ಲ ಅವರು. ನೋಡಿ ಅದೇನೆ ಸ್ಟೂಡೆಂಟ್. ಅವ್ರು ಯಾವ ಐ ಆಮ್ ಸ್ಟಿಲ್ ಎ ಸ್ಟೂಡೆಂಟ್. ಅವ್ರು ಯಾರು ಚಿಕ್ಕವ್ರು ಚೆನ್ನಾಗಿ ನೋಡ್ಸೋದು ನಮಸ್ಕಾರ ಮಾಡೋರು. ನಾನು ನಿನ್ನ ವಿದ್ಯೆಗೆ ನಮಸ್ಕಾರ ಮಾಡ್ತೀನಿ. ಅವ್ರಿಗೇನು ಅದಲ್ಲ. ಇಷ್ಟೇ ನಾನು ಹೇಳಬಲ್ಲ. ಎಸ್ ಪಿ ಬಿ ಇನ್ನೂ ಹೇಳ್ತಾನೇ ಇರ್ಬೋದು. ಎಸ್ ಪಿ ಬಿ ಸರ್ ಹತ್ರ ನಾವು ಇದೆಲ್ಲ ನೋಡಿ ಕಲಿತು ನಾವೇನಾದ್ರು ಸ್ವಲ್ಪ ಆದರೂ ನಾವು ಅವರಿಂದ ಅದನ್ನು ನಾವು ತಗೊಳ್ಳಿಲ್ಲ ಅಂದರೆ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯಂ. ಎಸ್ ಪಿ ಬಿ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯಂ. ಓ ಮೈ ಗಾಡ್, ಬ್ರಿಲಿಯಂಟ್. ಅವ್ರು ಎಷ್ಟೋ ಲ್ಯಾಂಗ್ವೇಜ್ ಹಾಡಿದ್ದೀನಿ ನಾನು ಯಾವಾಗಲೂ ಅವ್ರನ್ನ ಏನೇನೋ ಕ್ವಶನ್ಗಳು ಕೇಳೋದು. ನಮ್ಗೆ ಏನೇನೋ ಕೇಳಬೇಕು ಅಂತ ಆಸೆ, ಬಟ್ ಏನೋ ಕೇಳ್ಬಿಡೋದು. ಆ ಥರ ಅವ್ರನ್ನ ಕೇಳಿದ್ದೆ, ಎಷ್ಟು ಲ್ಯಾಂಗ್ವೇಜ್ ನೀವು ಹಾಡಿದ್ದೀರಾ ಸರ್ ಅಂತ ಏನೋ ಕೇಳಕ್ಕೆ ಹೋಗೋದು ಕೇಳಿದ್ದೆ ನಾನು. ಓಕೆ, ಅದೆಲ್ಲ ಏನಾರು ಎಷ್ಟು ಲ್ಯಾಂಗ್ವೇಜ್ ಆಡಿದ್ದೀನಿ, ಕರೆಕ್ಟಾಗಿ ಹಾಡಿದ್ದೀನ ಸರಿ ಅದನ್ನು ನೀನು ತಿಳ್ಕೊಬೇಕು ಫಸ್ಟು. ಹೌದು. ಎಷ್ಟು ಆಡಿದ್ದಾರೆ ಸರ್? ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್. ಇವಾಗ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ನೋಟಲ್ಲಿ ಬರುತ್ತಲ್ಲ ಲ್ಯಾಂಗ್ವೇಜ್, ಅದಷ್ಟು ಹಾಡಿರ್ಬೋದು ಅನ್ಸತ್ತು ನನಗೆ. ಆ ಥರ ಇನ್ನೊಬ್ರು ಬಾಲಸುಬ್ರಹ್ಮಣ್ಯಂ, ಇನ್ನೊಬ್ರು ಎಸ್ ಪಿ ಬಿ ಬರಲ್ಲ ಅಂತ. ಸರ್ ಅವ್ರು ಎಷ್ಟು ದೊಡ್ಡವರು ಅಂದರೆ ಅವ್ರು ಹೇಳ್ತಾ ಇದ್ರು, ಸರ್ ಫೀಮೇಲ್ ಸಿಂಗರ್ಸ್ ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಅವ್ರು ಒಂದೇ ಮಾತು ಹೇಳೋರು, ಸರ್ ಇದೆಲ್ಲ ಏನಕ್ಕೆ ಅವ್ನು ಹೇಳ್ತೀಯ, ನಿನಗೆ ನೀವು ಯಾಕೆ ಹೇಳ್ತೀರ, ನೀವು ಅನ್ನೋರು, ನೀನು ಅಂತ ಯಾವತ್ತೂ ಹೇಳ್ತಿರಲಿಲ್ಲ. ನೀವು ಯಾಕೆ ಹೇಳ್ತೀರಾ ಇದೆಲ್ಲ? ನೀವು ಮಗುನ ಕರ್ಕೊಂಬಂದು ನಿಲ್ಲಿಸಿದ್ರು ನಾನು ಹಾಡ್ತೀನಿ ಮಗು ಜೊತೆ, ನೀವೇನು ಯೋಚನೆ ಮಾಡಿಬಿಡಿ, ಯು ಡೋಂಟ್ ವರಿ. ತುಂಬ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅವ್ರದ್ದು, ಸಿಕ್ಕಾಪಟ್ಟೆ. ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಹೇಳಿ ಸರ್. ಹೇಗಿತ್ತು ಆ ಒಂದು ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ? ಇಲ್ಲ, ಏನು ಅಂತಂದರೆ ಕೂಲಿಂಗ್ ಗ್ಲಾಸ್ ಟೂರೆಲ್ಲ ನಾನು ಸ್ವಲ್ಪ ಕೂಲಿಂಗ್ ಗ್ಲಾಸ್ ಹಾಕೊಳ್ತಾ ಇದ್ದೆ. ಆವಾಗ ಇಟ್ ವಾಸ್ ಅದು ಮಾಡಿದಾಗ ಏಪ್ರಿಲ್ ಮೇನೋ ಏನೋ ಎಲ್ಲೋ ಡ್ಯಾಲಸ್ಸಿಂದನೋ ಎಲ್ಲ ಹೋಗ್ಬೇಕಾದ್ರೆ ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫ್ಲೈಟಲ್ಲಿ ಐ ಹ್ಯಾಡ್ 2 ಲಗೇಜಸ್ ಇನ್ ಮೈ ಹ್ಯಾಂಡ್, ಸ್ಟಿಲ್ ರಿಮೆಂಬರ್ ದಟ್. ಓಕೆ, ಹೋಗ್ತಾ ಇದ್ದೀನಿ, ಫ್ರಂಟ್ ಸೀಟಲ್ಲೋ ಸೆಕೆಂಡ್ ರೋಲ್ಲೋ ಅವರು ಶೈಲಜಾ ಮೇಡಮ್ಮು ಅವ್ರ ವೈಫೆಲ್ಲ ಕೂತಿದ್ರು. ನನಗೆ ನೋಡಿದ್ರು, ಐ ಆಲ್ಸೋ ಹ್ಯಾವ್ ಕೂಲಿಂಗ್ ಗ್ಲಾಸ್ ಅಂದ್ಬಿಟ್ಟು ಹಿಂಗೆ ತೆಗೆದಾಕೊಂಡು ಓಕೆ ಅಂತ ಹಿಂಗಂದ್ರು. ಅಂದರೆ ಅವ್ರು ಇದು ಅಂತಲ್ಲ, ಅವರ ಒಂದು ಆ ಮಗುತನ. ಹೌದು ಹೌದು. ಆಮೇಲೆ ಯಾರನ್ನ ಹಿಂಗೆ ಬೇರೆ ಪೆಕ್ಯುಲಿಯರ್ ವಾಯ್ಸಲ್ಲಿ ಮಾತಾಡಿದ್ರೆ ತಕ್ಷಣ ಅದೇ ವಾಯ್ಸಲ್ಲಿ ರಿಪೀಟ್ ಮಾಡೋರು ಅವರು. ಅದು ಹೆಂಗೋ ಸರ್ ಅವ್ರು ಹೇಳಿದ್ರು, ನಾನು ಸಿಂಗರ್ ಆಗಿ ಮುಂಚೆ ನನಗೆ ಮಿಮಿಕ್ರಿ ಮಾಡೋಕ್ಕೆ ಇಷ್ಟ, ಅವ್ರು ಮಿಮಿಕ್ರಿ ಮಾಡಬೇಕು ಅಂತಾನೆ ಅಂತ ಬಂದಿದ್ದು. ಯಾರನ್ನ ಏನಾರು ಮಾತಾಡ್ತೀವಿ, ಯಾರೋ ಒಬ್ಬ ಇಂಗ್ಲೀಷು ಯಾವುದೋ ಒಂದು ಏರ್ಪೋರ್ಟಲ್ಲೋ ಎಲ್ಲೋ ಮೈಕ್ ಏನೋ ಮಾತಾಡೋದಕ್ಕೆ ತಕ್ಷಣ ಹಂಗೆ ಮಾತಾಡೋರು ಸರ್ ಅದೇ ವಾಯ್ಸಲ್ಲಿ.
ನಾವು ಯಾರು ಒಂದು ನಿಮಿಷ ಏನು ಯಾರು ಅಂತ ಹಿ ಹ್ಯಾಡ್ ದಟ್ ಹ್ಯೂಮರ್. ಸರ್ ಅಂಡ್ ಆ ಮಿಮಿಕ್ರಿ ಕೂಡ ಸುಮಾರು ಸಾಂಗ್ಸ್ ಅಲ್ಲಿ ಟ್ರೈ ಮಾಡಿದ್ದಾರೆ, ಸುಮಾರು ಸಾಂಗ್ಸ್ ಅಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ. ಎಷ್ಟು 9 ವಾಯ್ಸಲ್ಲಿ ಹಾಡಿದ್ದಾರೆ, ಒಂದು ಫುಲ್ ಸಾಂಗ್ ಫೀಮೇಲ್ ವಾಯ್ಸಲ್ಲಿ ಹಾಡಿದ್ದಾರೆ ಸಿಕ್ಕಾಪಟ್ಟೆ. ಆಮೇಲೆ ಸ್ಟೇಜಲ್ಲೂ ಹಂಗೆ ಇರೋರು ಸರ್ ಅವರು. ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು ಸರ್. ನಿಜ ಸರ್, ಅವ್ರ ಬಗ್ಗೆ ಇಲ್ಲ ಸರ್, ಅವ್ರ ಬಗ್ಗೆ 3 ಅವರ್ ಮಾತಾಡಿದ್ರು ಬೇಜಾರಾಗಲ್ಲ ಸರ್, ಕಮ್ಮಿನೇ. ಅಂಡ್ ಅವ್ರಿಗೆ ಕನ್ನಡದ ಮೇಲೆ ಹೇಗೆ ಎವಾಲ್ವ್ ಆಯ್ತು ಸರ್? ಸಿಕ್ಕಾಪಟ್ಟೆ ಅಭಿಮಾನ, ಸಿಕ್ಕಾಪಟ್ಟೆ ಅಭಿಮಾನ. ಅವ್ರು ಯಾವಾಗಲೂ ಹೇಳೋರು, ನನಗೆ ಎಲ್ಲ ಭಾಷೆಯಲ್ಲೂ ಆಡ್ತೀನಿ ನಾನು, ಬಟ್ ಕನ್ನಡದ ಜನಗಳು ಕೊಡೋ ಅಭಿಮಾನ ಇದೆಲ್ಲೂ ಸಿಗಲ್ಲ ನನಗೆ. ಮತ್ತೊಮ್ಮೆ ಏನಾದ್ರು ಬಾಲಸುಬ್ರಹ್ಮಣ್ಯಂ ಆಗಿ ಹುಟ್ಟಿದ್ರೆ ಕರ್ನಾಟಕದಲ್ಲೇ ಹುಟ್ತೀನಿ ನಾನು. ಸುಮಾರು ಬೇರೆ ಬೇರೆ ಲೆಜೆಂಡ್ಸ್ಗಳ ಜೊತೆನೂ ವರ್ಕ್ ಮಾಡಿದ್ದೀರಾ. ಅವ್ರನ್ನೆಲ್ಲ ನೆಮ್ಸ್ಕೊಳ್ಳೋದಾದ್ರೆ ಯಾವ ಒಂದು ಇನ್ಸ್ಟೆನ್ಸ್ ನೆಮ್ಸ್ಕೊಂತೀರಾ? ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಸರ್ ನನಗೆ ಫಸ್ಟ್ ಪ್ರೋಗ್ರಾಮ್ ನುಡ್ಸಾದ್ಮೇಲಿಂದ ಅಲ್ಲಿ ಗದಗ್ ಆಶ್ರಮ ಇದೆಯಲ್ಲ, ಪುಟ್ಟರಾಜ ಗವಾಯಿಗಳ ಆಶ್ರಮ, ಆ ಫಂಡ್ ರೈಸಿಂಗ್ ಅನ್ಸುತ್ತೆ ಏನು ನುಡ್ಸಿದ್ದು. ವಿಪರೀತ ಜನ, ಆಗಿನ ಕಾಲಕ್ಕೆ ಒಂದು 20,000 ಜನ ಅಲ್ಲ, ವಿಪರೀತ ಜಾಸ್ತಿ, 15,000 ಜನ ಫುಲ್ಲು ಪ್ರೋಗ್ರಾಮಲ್ಲಿ ಆದಮೇಲೆ ಅದೇನೋ ನೂಗ್ಲಾಗೋಯ್ತಲ್ಲ, ಅವ್ರು ಹೊರಟ್ಬಿಟ್ರು. ಓಕೆ, ಜ್ಞಾಪಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಬೆಳಗಾಮಲ್ಲಿ 3 ದಿನ ಆದಮೇಲೆ ಆ ಚಿಕ್ಕ ಹುಡುಗ ಒಬ್ಬ ಡ್ರಮ್ಸ್ ನುಡ್ಸಿದ್ನಲ್ಲ ಎಲ್ಲಿ ಅಂತ ನಾನು ಕೊನೆಯಲ್ಲಿ ನಿಂತಿದ್ದೆ, ನಾನು ಅಲ್ಲಿದ್ದಾನೆ ಅಂತ ತೋರಿಸಿ ನನಗೆ ಬಂದು ಮುತ್ತು ಕೊಟ್ಟಿದ್ರು ಅವರು. ಇನ್ನೂ ಒಂದು ಕಲೆಯ ಪರ್ವತ, ಅವರು ಇನ್ನೊಂದು ಕಲೆಯ ಪರ್ವತ. ಇವ್ರದ್ದೆಲ್ಲ ನಾವು ಇದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ನಿಜ 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 ಸರ್. ಜಾನಕಿಯವರು ಸರ್, ಇವರೆಲ್ಲ ಹೋಲ್ ಹಾರ್ಟೆಡ್ಲಿ ವಿಶ್ ಮಾಡೋರು, ಈ ಎನಿ ಸಿಂಗರ್ಸ್ ಫಾರ್ ದಟ್ ಮ್ಯಾಟರ್. ಇವಾಗ ನಾನು ರೆಗ್ಯುಲರ್ ಆಗಿ ವಿಜಯ್ ಪ್ರಕಾಶ್ ಸರ್ ಜೊತೆ ನುಡಿಸ್ತಾ ಇದ್ದೀನಿ, ರೆಗ್ಯುಲರ್ ಆಗಿ. ಅವರಿಗೆ ಚೆನ್ನಾಗಿ ನುಡ್ಸೋರು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅರುಣ್ ಈಸ್ ಮೈ ಬ್ಯಾಕ್ ಬೋನ್ ಆಫ್ ದ ಟೀಮ್ ಅಂತ ಯಾವಾಗಲೂ ಹೇಳ್ತಾರೆ ವಿಜಯ್ ಪ್ರಕಾಶ್ ಸರ್. ಇಲ್ಲಿ ಅಂತಲ್ಲ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಹೇಳ್ತಾರೆ. ಪ್ರತಿ ಕಾನ್ಸರ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಂದ್ರೆ ನನ್ನ ಒಂದು ಸೌಭಾಗ್ಯ ಅರುಣ್ ನಮ್ಮ ಜೊತೆ ನುಡ್ಸೋದು ಅಂತ ಹೇಳ್ತಾರೆ. ಇದೆಲ್ಲ ಪಾಪ ಅವ್ರು ಹೇಳಬೇಕಾಗಿಲ್ಲ, ಯಾರೂ ಹೇಳಬೇಕಾಗಿಲ್ಲ ಸರ್. ಆದರೆ ಅವರ ನನ್ನ ಮೇಲಿರೋ ಪ್ರೀತಿ, ನನ್ನ ಪ್ಲೇಯಿಂಗ್ ಮೇಲಿರೋ ಒಂದು ರೆಸ್ಪೆಕ್ಟಿಗೆ ಅವ್ರು ಅದರ ಹೇಳ್ತಾರೆ. ಆಲ್ಮೋಸ್ಟ್ ನಮ್ಮ ಟೀಮಲ್ಲಿರೋ ಎಲ್ಲರ ಚೈಲ್ಡ್ಹುಡಲ್ಲೂ ಒಂದು ಮಿಸ್ ಮಾಡದೆ ನೋಡಿರುವಂಥ ಪ್ರೋಗ್ರಾಮ್ ಅಂತಂದರೆ ಎದೆ ತುಂಬಿ ಆಡುವೆನು. ಸೊ ಎದೆ ತುಂಬಿ ಆಡುವೆನು ಜರ್ನಿ ಬಗ್ಗೆ ಹೇಳಿ ಸರ್. ಬಿಕಾಸ್ ಅವಾಗಿಂದ ಟೈಮಲ್ಲಿ ಎದೆ ತುಂಬಿ ಆಡುವೆನು ಬಂದರೆ ಈವನ್ ಯಾವುದೇ ಮೇನ್ ನ್ಯೂಸ್ ಆದ್ರೂ, ನ್ಯಾಷನಲ್ ನ್ಯೂಸ್ ಆದ್ರೂ ತೆಗೆದುಬಿಡೋರು ಸರ್ ಜನ, ಅಷ್ಟು ಫೇಮಸ್ ಆಗಿತ್ತು ಬಿಕಾಸ್ ಆಫ್ SPB ಸರಿಂದ. ಆ್ಯಂಡ್ ನೀವು ಕೂಡ ಅದೊಂದು ಪಾರ್ಟ್ ಆಗಿದ್ರಿ. ಸೊ ಅದು ಒಂದು ಜರ್ನಿ ಬಗ್ಗೆ ಹೇಳಿ. ಐ ವಾಸ್ 4.5 years ಐ ವಾಸ್ ಎ ಬಿಗ್ ಪಾರ್ಟ್. ಎಸ್ ಸರ್. ಮಧ್ಯೆಲ್ಲ ಫಾರಿನ್ ಟೂರ್ಸ್ಗೆಲ್ಲ ಹೋಗ್ಬಿಡ್ತಾ ಇದ್ದೆ, ಕ್ಲಾಸಿಕಲ್ದೆಲ್ಲ ಇದ್ದಾಗ ಬೇರೆಯವ್ರು ನುಡ್ಸೋರು. ಅದು ಮೋರ್ ಹಿಸ್ಟಾರಿಕಲ್ ಸರ್. ಅದು ತುಂಬಿ ಹಾಡುವೇನು. ನಿಜ. ವಿ ಯೂಸ್ ಟು ಗೋ ಟು ರಾಮೋಜಿ ಫಿಲ್ಮ್ ಸಿಟಿ ಫಾರ್ ಶೂಟಿಂಗ್. ಓ, ರಾಮೋಜಿಲ್ ನಡೀತಾ ಇದ್ದಿದ್ದ? ಓಕೆ, ನೈಸ್. ಓಕೆ ಸರ್. SPB ಸರ್ ಜೊತೆ ಅಲ್ಲಿ 7 days ಶೂಟಿಂಗ್, ಬೆಳಿಗ್ಗೆಯಿಂದ ರಾತ್ರಿ ತನಕ SPB ಸರ್ ಜೊತೆನೆ ಡಿಸ್ಕಷನ್ಸು. ಈ ಸಾಂಗ್ ಆದಮೇಲೆ ಇದು ಡ್ರಮ್ಸ್ ಅವ್ರು ನುಡ್ಸಿರೋದು, ಒರಿಜಿನಲ್ ಅವ್ರ ಹೆಸರು ಹೇಳೋರು, ಫ್ಲೂಟ್ ಇವ್ರು ನುಡ್ಸಿರೋದು. ಅವ್ರಿಗೆಲ್ಲ ಜ್ಞಾಪಕ ಇರೋದು ಸರ್, ಅವ್ರಿಗೆ ಎಲ್ಲ ಜ್ಞಾಪಕ. ಸೌಂಡ್ ಇಂಜಿನಿಯರ್ ಯಾರು ಮಾಡಿರೋದು, ಆಮೇಲೆ ಯಾವ ಸ್ಟುಡಿಯೋಲ್ಲಿ ಆಗಿದ್ದು, ಮೆಡ್ರಾಸಲ್ಲಿ. ಅವಾಗೆಲ್ಲ ಮೆಡ್ರಾಸಲ್ಲಿ ತಾನೇ ಆಗ್ತಿತ್ತು ರೆಕಾರ್ಡಿಂಗ್, ಚೆನ್ನೈಯಲ್ಲಿ. ಅವರು ಒಂಥರ ನಮಗೆ ಒಂದು ಎನರ್ಜಿ ಜೊತೆಗೆ ಒಂದು ತುಂಬ ಖುಷಿಯಾದ ಮೂಮೆಂಟ್ ಸರ್. ಯಾವಾಗ ನೆಕ್ಸ್ಟ್ ಡೇ ಆಗುತ್ತೆ, ಯಾವಾಗ ಬೆಳಿಗ್ಗೆ ಆಗುತ್ತೆ, ಯಾವಾಗ SPB ಸರ್ ಬರ್ತಾರೆ, ಯಾವಾಗ ನಾವು ಅವ್ರ ಜೊತೆ ಇರ್ತೀವಿ. ಅವ್ರ ಜೊತೆ ನಮ್ಮ ಜೊತೆ ಊಟಕ್ಕೆಲ್ಲ ಕೂತ್ಕೊಂಡ್ಬಿಡೋರು. ಇದ್ದಕ್ಕಿದ್ದಂಗೆ ರಾತ್ರಿ ಊಟ ಅರೇಂಜ್ ಮಾಡ್ಬಿಟ್ಟು ನಮ್ಮ ಜೊತೆ ಎಲ್ಲ ಊಟ ಕೂತ್ಕೊಳ್ಳೋರು, ತುಂಬ ತಮಾಷೆಯಾಗಿರೋರು. ಅವ್ರು ಯಾವತ್ತೂ ನಾನು SPB ನೀವೆಲ್ಲ ಅಕಂಪ್ನಿ ಯಾವತ್ತೂ ಇಲ್ಲ, ನನ್ನ ಪಕ್ಕದಲ್ಲಿ ಕೂಡ್ಸ್ಕೊಳ್ಳೋರು. ನಮ್ಮ ವೇಣು ಸರ್ ಕಂಡ್ರೆ ಇಷ್ಟ, ಅವ್ರನ್ನ ಕೂಡ್ಸ್ಕೊಳ್ಳೋರು. ಪ್ರವೀಣ್ ಗೋಡ್ಕಿಂಡಿ ಅವ್ರನ್ನ ಕೂಡ್ಸ್ಕೊಳ್ಳೋರು. ಶ್ರೀನಿವಾಸ್ ಸರ್, BB ಶ್ರೀನಿವಾಸ್, ಎಲ್ಲರೂ ವೆರಿ ಕ್ಲೋಸ್. ಇಟ್ ವಾಸ್ ಎ ಫ್ಯಾಮಿಲಿ. ಎದೆ ತುಂಬಿ ಹಾಡುವೆನು ಟೀಮ್ ವಾಸ್ ಎ ಫ್ಯಾಮಿಲಿ. ಲೈಫ್ ಸ್ಪ್ಯಾನಲ್ಲಿ, ಲೈಫ್ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸ್, SPB ಸರ್, ಇಳೆಯರಾಜ ಸರ್, ಹಂಸಲೇಖ ಸರ್, ರಾಜನ್ ನಾಗೇಂದ್ರ ಸರ್, ಎನಿಬಡಿ ಯು ಟೇಕ್, ಇಂಥ ಲೆಜೆಂಡ್ಸ್ ದೊಡ್ಡವರು. ಈ ಟೈಮಲ್ಲಿ ನಾವು ಇದ್ವಿ, ನಾವು ನುಡ್ಸಿದ್ವಿ ಅವ್ರ ಜೊತೆ ಅನ್ನೋದೇ ನಮ್ಮ ಒಂದು ಲೈಫ್ನ ಒಂದು ದೊಡ್ಡ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಸರ್. ಗ್ರಾಮಿ ಅವಾರ್ಡ್ಸ್ ತನಕ ಇಂಡಿಯನ್ ಮ್ಯೂಸಿಕ್ ಹೋಗ್ತಾ ಇದೆ ಅಂತಂದರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಅನ್ನೋದು ಅರ್ಥ. ಅದು ಹೌದು ಸರ್, ಹೌದು. ಇಟ್ ಈಸ್ ಆಲ್ ಬೈ ದ ಕಂಪೋಸರ್. ನಿಜ, ಇಟ್ಸ್ ಆಲ್ ಬೈ ದ ಕಂಪೋಸರ್. ಅವ್ರ ಪಾಪ ಅವರು ಒಂದು ಶ್ರಮ ಪಟ್ಟು ಅವ್ರು ಅದನ್ನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಎಲ್ಲ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಆಗ್ತಾರೆ. ಗ್ರೇಟ್ ಥಿಂಗ್, ಇಟ್ ಹ್ಯಾಸ್ ಗಾನ್ ಟು ಗ್ರಾಮಿ ಆ್ಯಂಡ್ ಇಟ್ ವನ್ ದ ಗ್ರಾಮಿ. ತುಂಬ ಹೆಮ್ಮೆ ಆಗುತ್ತೆ. ಹೌದು. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಆಲ್ಬಮ್
ಗ್ರಾಮಿ ಅವಾರ್ಡ್ ವಿನ್ನಿಂಗ್ ಆಲ್ಬಮ್ ಅಂತ.